ದೇವರ ವಾಕ್ಯ ಹೇಳ್ತದೆ, ದೇವರನ್ನ ದೃಷ್ಟಿಸು, ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವ ಆತನ ಯೇಸುವನ್ನೇ ದೃಷ್ಟಿಸು, ನಿನಗೆ ನೇಮಕ ಮಾಡಿದ ಊಟವನ್ನು ಸಿದ್ಧಪಡಿಸಿಕೊಂಡು. ಅರ್ಥ ಏನು? ಸಮಸ್ಯೆಗಳು ನೋಡಬೇಡ, ದೇವರನ್ನ ನೋಡ್ಬೇಡ. ಸಮಸ್ಯೆಗಳು ಬರುವಾಗ ಸಮಸ್ಯೆಗಳು ನೋಡ್ಬೇಡ್ರಿ, ದೇವರನ್ನ ನೋಡಿ. ಯಾವ ವ್ಯಕ್ತಿಗೆ ಸಮಸ್ಯೆ ಬಂದಿಲ್ಲ? ಯೋಸೇಫನು ಪ್ರಧಾನಮಂತ್ರಿ ಆಗಬೇಕಾದ್ರೆ ಸಮಸ್ಯೆಗಳ ಮೂಲಕನೇ ಆಗ. ದಾವೀದನು ಅರಸನಾಗಬೇಕಾದ್ರೆ ಸಮಸ್ಯೆಗಳ ಮೂಲಕನೇ ಆಗ. ಇಸ್ರಾಯೇಲರು ವಾಗ್ದಾನ ದೇಶ ಸೇರ್ಬೇಕಾದ್ರೆ ಸಮಸ್ಯೆಗಳ ಮಧ್ಯದಲ್ಲೇ ಸೇರಿ. ಸಮಸ್ಯೆ ಬಂದಾಗಲೇ ನಮ್ಮ ಅಂತ್ಯವು ಶ್ರೇಷ್ಠವಾಗಿದೆ. ಎಲ್ಲಿ ಮಟ್ಟ ನೀವು ಸಮಸ್ಯೆಗಳನ್ನ ಕೇವಲ ಅದು ಅವಕಾಶದ ತಿಳ್ಕೊಳ್ಳೋದಿಲ್ಲ, ಅಲ್ಲಿ ಮಟ್ಟ ದೇವರು ನಿಮ್ಮನ್ನು ಅದನ್ನು ತಪ್ಪಿಸೋದಿಲ್ಲ. ಯೋಸೇಫನ ಲೈಫ್ ಮನೆಗೆ ಹೋಗಿ ಮತ್ತೊಂದ್ಸರಿ ಹೋದ್ರಿ, ಅವನು ಪಟ್ಟಷ್ಟು ಕಷ್ಟ ಯಾರೂ ಪಟ್ಟಿಲ್ಲ. ಆದರೆ ಅವನ ಅಂತ್ಯ ಏನಾಯ್ತು? ಪ್ರಧಾನಮಂತ್ರಿನ ದೇವರು ಏನು ಅವನ ಬಗ್ಗೆ ವಾಗ್ದಾನ ಮಾಡಿದ್ರು ಅದನ್ನು ದೇವರು ನೆರವೇರಿಸ್ತಾರೆ. ಅದಕ್ಕೆ ನನ್ನ ದೇವರು ನಂಬಿಗಸ್ತ. ಅದನ್ನು ಏನು ಹೇಳ್ತಾನೆ ಮಾಡದೆ ಬಿಡುವುದಿಲ್ಲ. ನಿನ್ನ ಬಗ್ಗೆ ದೇವರು ಏನು ಹೇಳಿದ್ರೆ ನಿನಗೆ ಗೊತ್ತಿದೆ. ನಾನು ನಿನ್ನ ಸಂಗಡ ಇದ್ದುಕೊಂಡು ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ, ನಿನ್ನನ್ನು ಉದ್ಧಾರ ಮಾಡೇ ಮಾಡ್ತೇನೆ. ನಾನೇ ನಿನಗೆ ಯೆಹೋವ ರಾಮ, ನಿನಗೆ ಆರೋಗ್ಯ ಕೊಡ್ತೇನೆ. ನಿನಗೆ ಜನ 100 ಬಯಸಲಿ, ಬಟ್ ನಾನು ಮಾತ್ರ ನಿನಗೆ ಕೇಳಿ ಬಯಸುತ್ತಿಲ್ಲ, ನಿನಗೆ ಒಳ್ಳೆಯದನ್ನೇ ಬಯಸ್ತೇನೆ. ಹಾಗಾಗಿ ಇವತ್ತು ಸಮಸ್ಯೆಗಳು ಬಂದಾಗ ನಾವು ಅದನ್ನು ಹೇಗೆ ನೋಡ್ಬೇಕನ್ನುವಂಥ ಸಂದೇಶವನ್ನು ನಾನು ಹೇಳ್ತೇನೆ. ಅಹಮದ್ ನಗರಲ್ಲಿ ಒಂದು ದಿವಸ ಸೇವೆ ಮಾಡಿದ್ವಿ. ನಿಜವಾಗಿ ಹೇಳ್ತೇನೆ, ಅಲ್ಲಿ ದೇವರು ಮಾಡುವ ಕೆಲಸ ನೋಡಿ ಬಹಳ ಸಂತೋಷ ಆಯಿತು. ಕೆಲವು ಬುಡಕಟ್ಟು ಜನಾಂಗದವ್ರ ಮಧ್ಯದಲ್ಲೇ ಹೋಗಿದ್ದೆ. ನಾನು ಅನ್ಕೊಂಡೆ, ಇಲ್ಲಿ ಯಾರಪ್ಪ ಯೇಸ್ವಾಮಿ ನಂಬಿರ್ಬೇಕು ಅಂತ. ಆ ಬುಡಕಟ್ಟ ಜನಾಂಗದವರು ಗುಡಿಸಲು ಮನೆಗಳಲ್ಲ, ಜಸ್ಟ್ ತಾವೇ ಕೈಯಾರ ಮಾಡಿದ ಗುಡಿಸಲುಗಳು. ಆಮೇಲೆ ಈ ತರ ಸೇವಕರು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಪಟ 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 ಎಲ್ಲರೂ ಎಲ್ಲಿಂದ್ರೆ ಗೊತ್ತಿಲ್ಲ, ಎಲ್ಲರೂ ಪಟ ಪಟ ಬೈಬಲ್ ತಗೊಂಡು ಬುಕ್ಸ್ ತಗೊಂಡು ಬಂದು ಕುತ್ಕೊಂಡ್ಬಿಟ್ರು. ಆ ಬುಡಕಟ್ಟು ಜನಾಂಗ ನೋಡುವಾಗ 10-15 ಮನೆ 20 ಮನೆ ಇದೆ, 45 ಜನ ಬೈಬಲ್ ಹಿಡ್ಕೊಂಡು ಬಂದು ಕುತ್ಕೊಂಡ್ರು. ಅದ್ರಾಗ 25 ಜನ ಯವನಸ್ಥರು ಹುಡುಗರು. ಅವ್ರು ನೋಡುವಾಗ ನಿಜವಾಗಿ ಹೇಳ್ಬೇಕನ್ನ ಕಣ್ಣಲ್ಲಿ ನೀರು ಬಂತು. ಯಾಕೆಂದ್ರೆ ಏನು ಇಲ್ಲ ಇವ್ರಿಗೆ, ಎಷ್ಟು ದೇವರ ವಿಷಯದಲ್ಲಿ ನಂಬಿಕೆ, ಹೆಂಗೆ ದೇವರನ್ನ ನೀವೆಲ್ಲ ಏನ್ ಕೆಲಸ ಮಾಡ್ತೀರಿ ಕೇಳಿದೆ. ಅದ್ರಾಗ ಹೇಳಿದ್ರು, ಇಲ್ಲಿರೋ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಕಸ ಹಾರಿಸ್ತಾರಂತ. ಕಸ ಹಾರಿಸ್ತಾರೆ ಗೊತ್ತಾ? ಪ್ಲಾಸ್ಟಿಕ್ ಹಾರಿಸೋದು, ಆರಿಸಿ ಹೊಟ್ಟೆ ಜೀವನ ಮಾಡೋರು. ಇನ್ನು ಕೆಲವರು ಅಲ್ಲೆಲ್ಲ ಕೂಲಿ ಕೆಲಸ, ಪೇಂಟಿಂಗ್ ಕೆಲಸಕ್ಕೆ ಹೋಗಿ ಮಾಡ್ತಾರೆ. ಆದ್ರೆ ಅವ್ರು ಎಲ್ಲ ಸಂತೋಷವಾಗಿದ್ದಾರೆ. ನಾನು ಹೇಳಿದೆ, ನೀವು ಈ ಕೆಲಸ ಮಾಡ್ತೀರಿ, ಇಷ್ಟು ಬಡತನ ಇದೆ, ನೀವು ಯಾಕೆ ಇಷ್ಟು ಸಂತೋಷವಾಗಿದ್ದೀರಿ ಅಂದ್ರೆ ಅವ್ರು ಹೇಳೋದು ಒಂದೇ, ನಮ್ಗೆ ಬಡತನದಲ್ಲಿ ನಮ್ಗೆ ಖುಷಿ ಇದೆ, ಯಾಕೆ ನಮ್ಮ ಜೊತೆ ಯೇಸು ಇದ್ದಾರೆ ಅಂತ. ಅರ್ಥ ಮಾಡ್ಕೊಳ್ರಿ, ಬಡತನದಲ್ಲೂ ಸಂತೋಷವಾಗಿದ್ದಾರೆ. ಅವ್ರು ನೋಡಿ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಅವ್ರದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದವ್ರು, ಇರೋ ಏರಿಯಾ, ಬರುವ ಜನರು, ನಿಮ್ಮನ್ನು ಯಾಕೆ ದೇವರು ಇಲ್ಲಿ ಇಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಫುಲ್ಲು ಕತ್ತಲಿದೆ, ಆ ಕತ್ತಲೆ ಇರುವ ಜನರಿಗೆ ನಾವು ಬೆಳಕಾಗಿರುವುದಕ್ಕೆ ದೇವರು ನಮ್ಮನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ. ನಿಜವಾಗೂ ಬಹಳ ಸಂತೋಷ ಆಯ್ತು. ಆ ಬುಡಕಟ್ಟು ಜನಾಂಗರ ಮಧ್ಯದಲ್ಲಿ ಒಬ್ಬ ಸೇವಕರು ಸೇವೆ ಮಾಡ್ತಾರೆ. ಅಲ್ಲಿ ಒಂದು ಸಣ್ಣದಾದ ಆಲಯ ಕಟ್ಟಿದ್ದಾರೆ, ಅಲ್ಲಿ ಬಂದು ಆರಾಧನೆ ಮಾಡ್ತಾರೆ. ಸುಡು ಬಿಸಿಲ್ರಿ, ಬಯಲು ಎಲ್ಲ ಅದೊಂಥರ ಏನಂತಾರೆ ಅದಕ್ಕೆ, ಬಯಲು ಸೀಮೆ. ಅಲ್ಲಿ ಕೆಲವು ಮರಗಳು ಹುಡ್ತದೆ, ಎಲ್ಲಿ ಮಳೆನೇ ಆಗುದಿಲ್ಲ ಅಲ್ಲಿ ಕೆಲವು ಮುಳ್ಳಿನ ಮರ ಹುಡ್ತದೆ, ಮುಳ್ಳಿನ ಗೆಡ್ಡೆ, ಅದೆಲ್ಲ ತುಂಬಿದ್ದಾರೆ. ಅರ್ಥ ಅಂದ್ರೆ ಮಳೆನೇ ಆಗಲ್ಲ ಹೆಚ್ಚು. ಅಹಮದ್ ನಗರ್ ಅಂದ್ರೆ ಔರಂಗಾಬಾದ್ ಹತ್ರ ಅದು. ನಿಜವಾಗ್ಲೂ ಅಲ್ಲಿ ಹೋಗಿ ಆ ಜನರನ್ನ ಬಲಪಡಿಸುವಾಗ ಅವ್ರು ಬಹಳ ಖುಷಿ ಪಟ್ರು. ಇನ್ನೂ ನಾವು ಹೆಚ್ಚು ಸೇವೆ ಮಾಡ್ತೇವೆ, ಇನ್ನೂ ಬಹಳಷ್ಟು ಜನರಿಗೆ ನಾವು ಸುವಾರ್ತೆನ ಸಾರ್ತೇವೆ ಅಂತ ಹೇಳಿ. ಹಾಗೆ ಅಲ್ಲಿಂದ ಶಿರಡಿಗೆ ಹೋದ್ವಿ. ಶಿರಡಿಯಲ್ಲಿ ಕೂಡ ಕೆಲವು ಜನರನ್ನ ಭೇಟಿಯಾಗಿ ಅಲ್ಲಿ ಜನರನ್ನ ಬಲಪಡಿಸಿ ಅಲ್ಲಿ ಸೇವೆ ಮಾಡಿ
ಅಲ್ಲಿ ಶಿರಡಿಯನ್ನ ಸಾಯಿಬಾಬಾನ ತುಂಬಾ ಜನ ಆರಾಧಿಸುವಾಗ ಕೆಲವು ಜನರಿಗೆ ಹೋಗಿ ಒಂದು ಪ್ರಶ್ನೆ ಕೇಳಿದೆ. ಸಬ್ಕಾ ಮಾಲಿಕ್ ಏಕೈ ಅಂತ ಸಾಯಿಬಾಬಾ ಹೇಳಿದ್ರು. ಆ ಮಾಲಿಕ್ ಯಾರು ಅಂತ ಕೇಳಿದೆ. ಸಬ್ಕಾ ಮಾಲಿಕ್ ಏಕೆ ಅಂದಾಗ ಓ ಮಾಲಿಕ್ ಕೋಣೆ ಅಂತ ಕೇಳಿದೆ. ನೈ ಪತ ಸರ್ ಹೇಳಿದೆ, ಓ ಮಾಲಿಕ್ ಯೇಸು ಮಸೀಹ್. ಅಷ್ಟು ಜನರ ಮಧ್ಯದಲ್ಲಿ ಅಷ್ಟು ಹೇಳಿ ಬರುವಂತ ದೇವ್ರ ಸಹಾಯ. ಸುರಕ್ಷಿತವಾಗಿ ನಿನ್ನೆ ರಾತ್ರಿ ನಾನು ಬಂದೆ. ಬಹಳಷ್ಟು ಪ್ರಯಾಣ ಆಯ್ತು ಈ ವಾರ. ಆದರೂ ಕೂಡ ದೇವರು ಎಲ್ಲ ಪ್ರಯಾಣದಲ್ಲಿ ಜೊತೆಗಿದ್ರು, ಸಹಾಯ ಮಾಡಿದ್ರು, ಆರೋಗ್ಯಕರವಾಗಿ ಸುರಕ್ಷಿತವಾಗಿ ಬರುವಂತೆ ಕೃಪೆ ಮಾಡಿದ್ರು. ಓಕೆ, ಸೊ ಹಾಗಾಗಿ ದೇವರು ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರು ಇದ್ದುಕೊಂಡು ನಮ್ಮನ್ನು ನಡೆಸ್ತಾ ಇದ್ದಾರೆ. ಸೊ ನಾನು ಯಾಕೆ ಇವತ್ತು ಈ ಒಂದು ವಿಷಯ ನೆನೆಸಿದೆ ಅಂದ್ರೆ, ಆ ಜನರಿಗೆ ಸಮಸ್ಯೆ ಇದೆ, ಆ ಸಮಸ್ಯೆ ಮಧ್ಯದಲ್ಲಿ ಸಂತೋಷವಾಗಿದ್ದಾರೆ, ಸಡಗರದಿಂದ ಇದ್ದಾರೆ. ದೇವರು ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದರಲ್ಲಿ ತೃಪ್ತರಾಗಿದ್ದಾರೆ, ಬಹಳ ಖುಷಿಯಿಂದ ಜೀವನ ಜೀವಿಸ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತೇವೆ, ಸಣ್ಣ ಸಣ್ಣ ಸಮಸ್ಯೆಗಳು ಬರುವಾಗ ಅಯ್ಯೋ ನನ್ನ ಜೀವಿತದಲ್ಲಿ ಇಂಥ ಸಮಸ್ಯೆನೇ ಯಾರಿಗೂ ಬಂದಿಲ್ಲೇನೋ ಅನ್ನೋರು ಎತ್ತಿರ್ತೇವೆ. ಪ್ರಿಯರೇ, ಒಂದು ತಿಳ್ಕೊಡ್ರಿ, ನಿಮ್ಮ ಎಲ್ಲರ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆ ಬರ್ತದೆ. ಆ ಸಮಸ್ಯೆಗೆ ಒಂದು ಕಾರಣ ಇದೆ. ಕಾರಣ ಇಲ್ಲದೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಓಕೆ, ಒಂದು ವಾಕ್ಯ ಓದಿಕೊಳ್ಳೋಣ. ಬೋರ್ಡಲ್ಲಿ ಇರ್ತದೆ, ನೀವು ನೋಡ್ಕೊಂಡು ಹೋದ್ರಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8 ಮತ್ತು 9, 10ನೇ ವಚನ. ಬೈಬಲ್ ತೆಗಿರಿ, ಹಾಗೆ ನೀವು ಬೋರ್ಡನ್ನು ನೋಡಿ ಎಲ್ಲರೂ ಸೇರಿ ಓದೋಣ. ಓಕೆ, 1 2 3 ಸ್ಟಾರ್ಟ್. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ಅತಿ ಸಂಕಟ ಪಡುವವರಲ್ಲ. ಯಾಕೆಂದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಲೋಕದಲ್ಲಿ ನಮಗೆ ಸಂಕಟ ಇದೆ, ಆದ್ರೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಏನು? ಇಕ್ಕಟ್ಟುಗಳು ಬರ್ತದೆ. ಆ ಇಕ್ಕಟ್ಟಿನಲ್ಲಿ ಇದ್ರೂ ಕೂಡ ಅತಿ ಸಂಕಟ ಪಡುವ ಜನರು ನಾವಲ್ಲ. ಸಂಕಟ ಬೇರೆ, ಅತಿ ಸಂಕಟ ಬೇರೆ. ಸಂಕಟಗಳು ಬರ್ತದೆ, ಇಕ್ಕಟ್ಟುಗಳು ಬರ್ತದೆ ಪ್ರಿಯರೇ, ಆದ್ರೆ ನಾವು ಅತಿ ಸಂಕಟ ಪಡುವರಲ್ಲ. ದಿಕ್ಕು ಕಾಣದವರಾಗಿದ್ರು ದಸೆಗಚ್ಚವರಲ್ಲ. ದಿಕ್ಕು ಕಾಣದವರಂದ್ರೆ ಏನಪ್ಪ, ನಮ್ಮ ಲೈಫಲ್ಲಿ ಆಶೀರ್ವಾದ ಬಾಗಿಲು ಎಲ್ಲಿದೆ? ಯಾವುದೇ ರೀತಿಯಾದ ಮಾರ್ಗಗಳೇ ಕಾಣ್ತಾ ಇಲ್ಲ. ನಾವು ಅಭಿವೃದ್ಧಿ ಹೊಂದುವುದಕ್ಕಾಗಿ, ಈ ರೋಗದಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಸಾಲ ತೀರಿಸುವುದಕ್ಕಾಗಿ ಯಾವ ಮಾರ್ಗನೇ ಇಲ್ಲಲ್ಲ ಅಂತ ಅನಿಸಿರ್ಬೋದು, ಆದ್ರೆ ದಸೆಗೆಚ್ಚವರಲ್ಲ ಅಂತ ಬೈಬಲ್ ಹೇಳ್ತಾರೆ. ಅದರ್ಥ ಹಾಗಾದ್ರೆ ಅಲ್ಲಿ ಏನೋ ಒಂದು ನಿರೀಕ್ಷೆ ಇದೆ, ಏನೋ ದೇವರು ಏನೋ ಒಂದು ದೇವರು ಕಾರ್ಯ ಮಾಡ್ಲಿಕ್ಕೆ ಒಂದು ಮಾರ್ಗ ಇದೆ. ನಿರಾಶೆಗೊಳ್ಳುವರಲ್ಲ ನಾವು. ಮತ್ತೊಂದು ಹೇಳ್ತದೆ, ಹಿಂಸೆ ಪಡೋರಾಗಿದ್ರು ಕೈ ಬಿಡಲ್ಪಟ್ಟವರಲ್ಲ. ಅಲೋ, ಅದೇ ಇವತ್ತು ಹಾಡಾಡಿದ್ವಲ್ಲ ನಾವು, ಹೆದರದಿರು ಮನವೇ ನೀನು ಹೆದರದಿರು. ಯಾಕೆ? ನಿನ್ನ ಜೊತೆಗೆ ಯಾರಿದ್ದಾರೆ? ಇಮ್ಮಾನುವೇ ಇದ್ದಾರೆ. ಈ ಸಮಯ ಅದೇ ಹೇಳ್ತಾರೆ, ನಿಮಗೆ ಈ ಲೋಕದಲ್ಲಿ ಹಿಂಸೆಗಳು ಬರ್ತದೆ, ಕಷ್ಟಗಳು ಬರ್ತದೆ, ಹೋರಾಟಗಳು ಬರ್ತದೆ. ಒಂದ್ ತಿಳ್ಕೊ, ಅವೆಲ್ಲ ಬಂದ್ರೂ ಕೂಡ ನಾನ್ ಮಾತ್ರ ನಿನ್ ಜೊತೆಗಿದ್ದೇನೆ. ನಿನ್ನ ಕೈ ನಾನು ಬಿಟ್ಟಿಲ್ಲ, ನಿನ್ನ ಕೈ ನಾನು ಯಾವಾಗಲೂ ಹಿಡ್ಕೊಂಡಿದ್ದೇನೆ. ಕೆಡವಲ್ಪಟ್ಟವರಾಗಿದ್ರು ಪ್ರಾಣ ನಷ್ಟ ಪಡುವರಲ್ಲ. ಅಲೋ, ಒಂದ್ ತಿಳ್ಕೊಡ್ರಿ, ಕೆಡವಲ್ಪಟ್ಟವರ ಅರ್ಥ ಸಣ್ಣ ಪುಟ್ಟ ರೋಗಗಳು ಬರ್ಬೋದು, ಆದ್ರೆ ನಿಮ್ಮ ಮರಣಕ್ಕಾಗಿ ಅದು ಬಂದಿಲ್ಲ. ಹಲೋ, ನಿಮ್ಮ ಮರಣಕ್ಕಾಗಿ ಬಂದಿಲ್ಲ, ಒಳ್ಳೆ ಸಾಕ್ಷಿ ಹೇಳುವುದಕ್ಕಾಗಿ ಅದು ಬಂದಿರ್ತದೆ. ನೀವು ಮತ್ತೆ ಅದನ್ನ ಮೆಚ್ಚಿ ನಿಲ್ಲುವುದಕ್ಕಾಗಿ ಬಂದಿರ್ತದೆ. ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಬಂದಿರ್ತದೆ. ನಿಮ್ಮನ್ನ ಇನ್ನೂ ಬಲಪಡಿಸುವುದಕ್ಕಾಗಿ ಬಂದಿರ್ತದೆ ಹೊರತು ಪ್ರಾಣ ನಷ್ಟ ಮಾಡುವುದಕ್ಕಾಗಿ ಬಂದಿಲ್ಲ. ಯಾಕೆಂದ್ರೆ ಯೇಸುವಿನ ಜೀವ ನಿಮ್ಮ ಒಳಗಡೆ ಇದೆ. ಯಾಕೆ ಅದೇ ಹೇಳ್ತದೆ ಅಲ್ಲಿ, ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟು. ಅಲೋ, ಪಕ್ಕದವ್ರಿಗೆ ಹೇಳ್ರಿ, ಯೇಸುವಿನ ಜೀವ ನಿನ್ನ ದೇಹದಲ್ಲಿ ಉಂಟು.
ಅದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವ್ಯವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸ್ತಾ ಇರ್ತೇವೆ. ತಿಳ್ಕೊಡ್ರಿ, ಕಷ್ಟ ಸಂಕಟ ಇವೆಲ್ಲ ದೇವರು ಯೇಸು ಸ್ವಾಮಿ ಮರಣವನ್ನು ಹೊಂದುವಾಗ ಅವನ ಅವಸ್ಥೆಗಳಿದು, ಕಷ್ಟ ಇತ್ತು. ಆದ್ರೆ ತಿಳ್ಕೊಡ್ರಿ, ಆತನ ಜೀವ ಯಾರಿಂದಲೂ ತೆಗಿಲಿಕ್ಕಾಗಿಲ್ಲ. ಆ ಯೇಸುವನ್ನು ಯಾರು ಸಾಯಿಸ್ಲಿಕ್ಕೆ ಆಗಿಲ್ಲ. ತಾನೇ ತನ್ನಷ್ಟಿಗೆ ತಾನೇ ಜೀವವನ್ನು ಕೊಡ್ಲಿಕ್ಕೆಯೂ ಆ ಜೀವವನ್ನ ಪಡ್ಕೊಳ್ಳಿಕ್ಕೂ ಸಾಮರ್ಥ್ಯ ಯೇಸುವಿನಲ್ಲಿ ಉಂಟು. ಅದೇ ಜೀವವನ್ನ ದೇವರು ನಿನ್ನ ಒಳಗಡೆ ಇಟ್ಟಿದ್ದಾನೆ. ಆಮೇಲೆ ಸೊ ಯೇಸುವಿನ ಜೀವನೇ ನಿನ್ನ ಒಳಗಡೆ ಇದ್ರೆ ಬರುವಂತ ರೋಗಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಈ ವಿಷಯದಲ್ಲಿ ಚರ್ಚೆ ಮಾಡ್ತಾ ದೇವ ಸೇವಕರು, ನಾನು ಪ್ರಯಾಣ ಮಾಡ್ತಾ ಇದ್ದುವಾಗ ಮಹಾರಾಷ್ಟ್ರದಲ್ಲಿ ಕೆಲವು ಜನರಿಗೆ ಪ್ರಶ್ನೆಗಳು ಹೇಳ್ತಾರೆ ಸಭೆಗಳಲ್ಲಿ. ಫಸ್ಟ್, ಯಾಕೆ ನನಗೆ ಈ ಕಷ್ಟ, ಯಾಕೆ ನನಗೆ ಈ ಸಮಸ್ಯೆ ಬರ್ತದೆ, ನಾನು ಎಷ್ಟು ದೇವರನ್ನ ಆರಾಧಿಸ್ತೇನೆ, ಎಷ್ಟು ದೇವರನ್ನ ಪ್ರೀತಿಸ್ತೇನೆ, ಎಷ್ಟು ದೇವರನಿಗಾಗಿ ಹೋರಾಡ್ತಿರ್ತೇನೆ, ಯಾಕೆ ನನಗೆ ಈ ಸಮಸ್ಯೆ ಅನ್ನುವಾಗ ದೇವರು ಅವರನ್ನು ಅತಿಯಾಗಿ ಪ್ರೀತಿಸುವುದರಿಂದ ಆ ಸಮಸ್ಯೆ ಬರ್ತದೆ. ಏನ್ರಿ? ಯಾಕೆ ಹೇಳ್ರಿ? ಯಾಕೆ ಈ ಪ್ರಶ್ನೆ ಬಂತಂದ್ರೆ, ಕೆಲವರು ಅನ್ಯಾಯ ಮಾಡ್ತಾನೆ ಇರ್ತಾರೆ, ಮೋಸ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಏನೂ ಆಗುದಿಲ್ರಿ. ಈ ಪ್ರಶ್ನೆ ಬರ್ತದಲ್ಲ, ಕೆಲವರು ಮೋಸ ಮಾಡಿದವ್ರು ಮಾಡ್ತಾನೆ ಇರ್ತಾರಂತೆ, ಅನ್ಯಾಯ ಮಾಡೋರು ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಏನೂ ಆಗುದಿಲ್ಲ, ಆರಾಮ ಇರ್ತಾರೆ ಅವರು. ಆದ್ರೆ ನಾವು ಏನೂ ಮಾಡಿರೋದಿಲ್ಲ, ಬಹಳ ದೇವರಲ್ಲಿ ಇರ್ತೇವೆ, ನಮಗೆ ಯಾಕೆ ಬರ್ತದೆ ಹೋರಾಟ? ನಿನ್ನನ್ನು ದೇವರು ಬಹಳ ಪ್ರೀತಿಸ್ತಾರೆ. ಪದೇ ಪದೇ ನೀನು ಎಚ್ಚರಿಸಿ ತಪ್ಪಿ ಹೋಗಬಾರ್ದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನಿನಗೇನ್ ಮಾಡ್ತಾರೆ, ಆಗಾಗ ದೇವರು ಸ್ವಲ್ಪ ಡೋಸ್ ಕೊಡ್ತಾರೆ. ಯಾಕೆ? ನಿನ್ನನ್ನು ಪ್ರೀತಿಸ್ತಾರೆ, ನೀನ್ ತಪ್ಪಿ ಹೋಗ್ಬಾರ್ದು. ಅನ್ಯಾಯ ಮಾಡೋರ್ನ ಯಾಕೆ ದೇವರು ಏನು ಮಾಡ್ತಾ ಇಲ್ಲ ಅಂದ್ರೆ, ದೇವರು ಅವ್ರನ್ನ ಅನ್ಯಾಯ ಮಾಡೋದಕ್ಕಾಗಿ ಒಪ್ಪಿಸಿಕೊಂಡಿದ್ದಾರೆ. ಅವರ ಎಂಡು ಸರಿಯಾಗಿರುವುದಿಲ್ಲ, ಅಂದ್ರೆ ಅವರ ಅಂತ್ಯ ಕಷ್ಟಕರವಾಗಿರ್ತದೆ, ಬಟ್ ನಿನ್ನ ಅಂತ್ಯ ಒಳ್ಳೇದಾಗಿರ್ತದೆ. ಅದಕ್ಕಾಗಿ ಪದೇ ಪದೇ ಕೆಲವು ಸಮಯದಲ್ಲಿ ಹೋರಾಟಗಳು, ಸಮಸ್ಯೆಗಳು ಬರ್ತಿರ್ತದೆ. ಅವು ಎಲ್ಲವೂ ಕೇವಲ ಅದನ್ನು ಆನಂದಕರವಾದದ್ದು ಎನ್ನಿಸ್ಬೇಕಂತ ಬೈಬಲ್ ಹೇಳ್ತಾರೆ. ನಮಗೆ ಬರುವ ಕಷ್ಟಗಳು, ಉಪದ್ರವಗಳಲ್ಲಿ ನಾವು ಆನಂದ ಪಡುವರಾಗಿರ್ಬೇಕು. ಕಾರಣ ದೇವರು ನನ್ನ ಕೈ ಬಿಡುವುದಕ್ಕಾಗಿ ಅಲ್ಲ, ಅದರ ಮೂಲಕ ಏನೋ ಒಂದು ದೊಡ್ಡ ಕಾರ್ಯವನ್ನ ಮಾಡುವುದಕ್ಕಾಗಿ. ಆಮೇಲೆ ಸೊ ಹಾಗಾಗಿ ಪ್ರಿಯರು, ಒಂದು ತಿಳ್ಕೊಡ್ರಿ. ಹಾಗಾದ್ರೆ ಸಮಸ್ಯೆಗಳು ಬರುವಾಗ ನಾನು ಅದನ್ನ ಏನಂತ ನೋಡ್ಬೇಕು? ಫಸ್ಟ್ ತಿಳ್ಕೊಡ್ರಿ, ಸಮಸ್ಯೆಗಳು ಬರುವಾಗ ಅದು ಒಂದು ಉದ್ದೇಶವನ್ನು ತಗೊಂಡ್ ಬರ್ತದೆ. ಉದ್ದೇಶ ಇಲ್ಲದೆ ಸಮಸ್ಯೆಗಳು ಬರುವುದಿಲ್ಲ. ಹಾಗಾದ್ರೆ ಏನು ಫಸ್ಟ್ ನಾವು ನೋಡ್ಬೇಕು? ಏನ್ ಹೇಳ್ರಿ? ಸಮಸ್ಯೆಗಳನ್ನ ಅವಕಾಶಗಳ ಹಾಗೆ ನೋಡ್ಬೇಕಂತ ಹೇಳ್ರಿ. ಎಲ್ಲರೂ ಪಕ್ಕದ್ರಾಗ ಹೇಳ್ರಿ, ಸಿ ದ ಪ್ರಾಬ್ಲಮ್ಸ್ ಆಸ್ ಅಪಾರ್ಚುನಿಟಿ. ಸಮಸ್ಯೆ ಬಂದಾಗ ತಲೆ ಮೇಲೆ ಕೈ ಇಟ್ಕೊಂಡು ಒಗ್ಗಳೋ ಅಂತ ಕುತ್ಕೊಳ್ಳೋದಲ್ಲ. ಸಮಸ್ಯೆಗಳು ಬಂದಾಗ ಏನೋ ಒಂದು ಅವಕಾಶ ದೇವರು ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ಪ್ರಿಯರೇ, 1970 ಕಾಲಘಟ್ಟಗಳಲ್ಲಿ ಕ್ಯಾಲಿಫೋರ್ನಿಯಾದಿಂದ ಇಬ್ರು ವಿದ್ಯಾರ್ಥಿಗಳು ರಜೆಗಾಗಿ ಭಾರತ ದೇಶಕ್ಕಾಗಿ ಹೋಗೋಣ ಪ್ರವಾಸಕ್ಕೆ ಅಂತ ಬಂದರು. ಅವರು ಸೀದಾ ಬಂದು ಬಾಂಬೆಗೆ ಇಳಿದ್ರು. ಈಗ ಮುಂಬೈ ಅಂತ ಏನು ಕರಿತೀವಲ್ಲ, ಬಾಂಬೆಗೆ ಬಂದರು. ಅವರು ಬಾಂಬೆಗೆ ಬಂದಾಗ ಬಾಂಬೆಯಲ್ಲಿ ಇಳಿದು ಅನೇಕ ಒಳ್ಳೊಳ್ಳೆ ಸ್ಥಳಗಳನ್ನು ಸಂಧಿಸಿ ಬಾಂಬೆ ಸಿಟಿಯನ್ನ ತಿರುಗಾಡುವಾಗ ಅವ್ರಿಗೆ ಕಣ್ಣಿಗೆ ಕಂಡಂತ ದೃಶ್ಯಗಳೇನಂದ್ರೆ, ಈ ಮುಂಬೈ ಪಟ್ಟಣದಲ್ಲಿ ರೋಡ್ಗಳಲ್ಲಿ, ಬ್ರಿಡ್ಜ್ಗಳ ಕೆಳಗಡೆ, ರಸ್ತೆಗಳಲ್ಲಿ ಅನೇಕ ಜನರು ಬಳಲುವುದನ್ನು ನೋಡ್ತಾ ಇದ್ದಾರೆ. ಅವರ ಬಟ್ಟೆಗಳು ಸರಿ ಇಲ್ಲ, ಕಾಲಲ್ಲಿ ಚಪ್ಪಲಿ ಇಲ್ಲ, ಶೂಸ್ ಇಲ್ಲ, ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ಒಬ್ಬರಿಬ್ಬರು ನೋಡ್ಲಿಲ್ಲ, ಸಾವಿರಾರು ಜನರು ಈ ತರ ಮುಂಬೈ ಸಿಟಿಯಲ್ಲಿ ಇರುವುದನ್ನ ನೋಡುವಾಗ ಇವರಿಬ್ಬರಿಗೆ ಒಂಥರ ಹೊಸದು. ಯಾಕೆಂದ್ರೆ ಅಮೆರಿಕದಲ್ಲೆಲ್ಲ ಈ ತರ ಇಲ್ಲ, ಅಲ್ಲಿ ಶೂ, ಚಪ್ಪಲು, ಡ್ರೆಸ್ ಕಾಮನ್, ಅವೆಲ್ಲ ಮನುಷ್ಯನಿಗೆ ಬೇಕಾದಂತ ಅವಶ್ಯಕತೆಗಳು ಸ್ವಾಭಾವಿಕ ಅವೆಲ್ಲ ಇದ್ದೇ ಇರ್ತವೆ. ಬಟ್ ಇಲ್ಲಿ ಜನರಿಗೆ ಏನು ಇಲ್ಲಲ್ಲ. ಅದರಲ್ಲಿ ಒಬ್ಬನು ಬಹಳ ಬೇಸರ ಪಟ್ಟ. ಇನ್ನೊಬ್ಬ ಮಿಚ್ಲಿನ್ ಅಂತ ಹೇಳಿದ್ದ ಒಬ್ಬ ವ್ಯಕ್ತಿ, ಅವನಿಗೆ ಭಯಂಕರ ಇದನ್ನ ನೋಡಿ ಒಂದು ಐಡಿಯಾ ಹೊಳಿತು ಅವನಿಗೆ. ಏನು ಇದು ಹಿಂಗೆ ಜನ ಕಾಲಾಗ ಒಬ್ಬರಿಗೂ ಚಪ್ಪಲಿಲ್ಲ ಅಂತ ಹೇಳಿ ಇವನೇನ್ ಮಾಡ್ದ, ಇವರಿಬ್ರು ಸೇರಿ ವಾಪಸ್ ಕ್ಯಾಲಿಫೋರ್ನಿಯಾಗ ಹೋದಾಗ, ಇಬ್ರು ಸ್ಟೂಡೆಂಟ್ಸ್ ಸ್ಕೂಲ್ ಕಾಲೇಜ್ಗಳಲ್ಲಿ ಓದೋರು. ಒಬ್ಬ ಏನ್ ಮಾಡ್ದ ಅಂದ್ರೆ, ಈ ಸಮಸ್ಯೆಯನ್ನ ಒಂದು ಅಪರ್ಚುನಿಟಿ ರೀತಿಯಲ್ಲಿ, ಅವಕಾಶದ ರೀತಿಯಲ್ಲಿ ಅದನ್ನು ತಗೊಂಡ. ಏನಂದ್ರೆ, ಈ ಜನರಿಗೆ ಹೇಗಾದ್ರೂ ಮಾಡಿ ಶೂ ಅನ್ನ ಕೊಡಿಸ್ಬೇಕು, ನಾನು ಏನ್ ಮಾಡ್ಬೇಕು, ಶೂ ಮಾಡಿಸ್ಬೇಕು ಅಂತ ಹೇಳಿ
ಒಂದು ಶೂದು ಒಂದು ಚಿತ್ರವನ್ನು ಬಿಡಿಸಿ ಅಲ್ಲಿರುವ ಜನರಿಗೆ ಹೇಳ್ತಾರೆ, ಅತಿ ಕಡಿಮೆ ಬೆಲೆಯಲ್ಲಿ ಈ ಡಿಸೈನಿಗೆ ಒಂದು ಶೂ ಮಾಡಿಕೊಡ್ರಿ, ಪ್ಲಾಸ್ಟಿಕ್ ಶೂ. ಸೊ ಅವ್ರು ಅವಾಗ ಅದನ್ನ ಮಾಡಿಕೊಟ್ರು, ಅತಿ ಕಡಿಮೆ ಬೆಲೆಗೆ ಮಾಡಿಕೊಟ್ಟಾಗ ಅದನ್ನ ಅವನು ಒಂದು ಮಾರುಕಟ್ಟೆಗೆ, ಯಾರು ಶೂ ಬಿಸ್ನೆಸ್ ಮಾಡ್ತಾರೆ ಅವ್ರ ಕಡೆ ಹೋಗಿ, ನನಗೆ ಈ ತರ ಶೂಸ್ ಬೇಕು, ನೀವು ನನಗೆ ಮಾಡಿಕೊಡ್ರಿ ಬಹಳ ಕಡಿಮೆ ಬೆಲೆಗೆ. ಯಾಕೆ ನೀವು ಇದನ್ನ ಮಾಡಿಸ್ಬೇಕಂತ ಹೇಳ್ತಾನೆ ಅವನು. ಭಾರತ ದೇಶದಲ್ಲಿ ನೋಡುವಾಗ ಎಷ್ಟೋ ಜನರ ಕಾಲಲ್ಲಿ ಚಪ್ಪಲಿ ಇಲ್ಲ, ಶೂಸ್ ಇಲ್ಲ, ಅವ್ರಿಗೆ ಕೊಂಡ್ಕೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡೂ ಇಲ್ಲ. ಅವರ ಕೈಗೆ ಅವರು ಕೊಂಡುಕೊಳ್ಳಿಕ್ಕೆ ಆಗುವಷ್ಟು ಕಡಿಮೆ ದರದಲ್ಲಿ ನಾನು ಶೂ ರೆಡಿ ಮಾಡಬೇಕು ಅನ್ನುವಾಗ ಇವನೇನ್ ಮಾಡ್ತಾನೆ, ಆ ಶೂ ಬಿಸ್ನೆಸ್, ಶೂ ರೆಡಿ ಮಾಡೋವನಿಗೆ ಇದು ಒಳ್ಳೆ ಐಡಿಯಾ ಅನ್ನಿಸ್ತದೆ. ಇವರಿಬ್ರು ಸೇರಿ ಶೂಗಳನ್ನ ತಯಾರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಶೂಗಳನ್ನ ತಯಾರಿಕೆ ಪ್ರಾರಂಭಿಸಿ ಭಾರತ ದೇಶದಲ್ಲಿರೋ ಬಡ ಜನರಿಗೆ, ಅಂದ್ರೆ ಅಲ್ಲಿರೋ ಮಾರ್ಕೆಟಿಗೆ ಅದನ್ನ ಸೇಲ್ ಮಾಡ್ತಾರೆ. ಏನಂದ್ರೆ ಅತಿ ಕಡಿಮೆ ಬೆಲೆ. ನಿಮಗೆ ಗೊತ್ತಾ, 1970 ₹2 ಜೋಡಿ ಒಂದು ಶೂ ಕೊಡ್ತಾರೆ, 2 rupees. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ 50 ಪೈಸೆ ಬೇಕಾಗಿತ್ತು, 50 ಪೈಸೆ ಹಿಡಿತಿರ್ತಾರೆ. 50 ಪೈಸೆಗೆ ಅದನ್ನ ರೆಡಿ ಮಾಡಿ ₹2 ಶೂ ಮಾರಿದ್ರು. ₹2 ಅಂದ್ರೆ ಜನರಿಗೆ ದಿನಗೂಲಿಯಲ್ಲಿ ಸಿಕ್ತಿತ್ತವ ಪ್ಲಾಸ್ಟಿಕ್ ಶೂಸ್. ಇದೇನಾಯ್ತಂದ್ರೆ ಅವ ಸ್ಕೂಲ್ ಕಾಲೇಜ್ಗೆ ಹೋಗೋದೇ ಬಿಟ್ಟ, ಅವನು ಯಾರೋ ಹುಡುಗ ಇದರಲ್ಲಿ ಕಂಟಿನ್ಯೂ ಮಾಡ್ದ. ಅವಾಗ ಅವ್ನ ಸ್ಟೂಡೆಂಟ್ ಕೇಳ್ತಾನೆ, ಯಾಕೆ ನೀನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ನನಗೆ ಬರೋ ಅವಶ್ಯಕತೆ ಇಲ್ಲ. ಆಗ್ಲೇ ಅವನು ಮಲ್ಟಿ ಮಿಲಿಯನೇರ್ ಆಗಿದ್ದ. ಶೂಗಳನ್ನ ಮಾಡಿ 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 ಭಾರತ ದೇಶಕ್ಕೆ ರವಾನಿಸಿ. ಅದೇ ಮಿಚ್ಲಿನ್ ಅಂತ ಈಗ ಟೈರ್ ಕಂಪ್ನಿ ಆಗಿದೆ, ಅದು ಶೂ ಕಂಪ್ನಿ ಅಂತ. ಮುಂಚೆ ಅವನೇ ಮಿಚ್ಲಿನ್ ಅಂತ. ಅವನು ಶೂಗಳನ್ನ ಮಾಡಿ ಮಾಡಿ ಭಾರತ ದೇಶಕ್ಕೆ ಎಲ್ಲಾ ಬಡ ಜನರು ಅವಾಗ ಕರಿ ಬ್ಲಾಕ್ ಕಲರ್ ಪ್ಲಾಸ್ಟಿಕ್ ಶೂಗಳನ್ನ ಇಲ್ಲಿ ಮಟ್ಟ ಇದ್ದಿದ್ದು ಹಾಕೋತಿದ್ರು, ಬಹಳ ಕಡಿಮೆ ದರ. ಅಂದ್ರೆ ಸಮಸ್ಯೆಗಳನ್ನ ಅವನೇನ್ ನೋಡ್ದ, ಸಮಸ್ಯೆಯಾಗಿ ನೋಡ್ಲಿಲ್ಲ, ಅವಕಾಶದ ರೀತಿ ನೋಡ. ಬಟ್ ನಾವೇನ್ ಮಾಡ್ತೇವೆ, ಸಮಸ್ಯೆಗಳು ಎದುರಾಗುವಾಗ ಏನ್ ಮಾಡ್ತೇವೆ ಅಂದ್ರೆ, ಅಯ್ಯೋ ದೇವ್ರೆ ಏನಾಯ್ತು. ನಿಮಗೆ ಗೊತ್ತಿರ್ಬೋದು, ಥಾಮಸ್ ಆಲ್ವಾ ಎಡಿಸನ್ ಏನ್ ಕಂಡುಹಿಡಿದ್ರು, ಬಲ್ಬ್ ಕಂಡುಹಿಡಿದ್ರು, ಗೊತ್ತಾ? ಈ ಬಲ್ಬ್ ಕಂಡುಹಿಡಿದಂತ ವ್ಯಕ್ತಿ, ಆತನು ದೊಡ್ಡ ಫ್ಯಾಕ್ಟ್ರಿ ಇತ್ತು ಅವನು. ಆದ್ರೆ ಒಂದು ದಿವಸ ಮಧ್ಯರಾತ್ರಿ ಇಡೀ ಫ್ಯಾಕ್ಟ್ರಿ ಅವ್ನು ಸುಟ್ಟೋಯ್ತು, ಥಾಮಸ್ ಆಲ್ವಾ ಎಡಿಸನ್. ನೀವು ನೆಟ್ಟಿಗೆ ಹೋಗ್ರಿ, ಡಿಸೆಂಬರ್ 10ನೇ ತಾರೀಕು 1914 ಥಾಮಸ್ ಆಲ್ವಾ ಎಡಿಸನ್ ದೊಡ್ಡ ಫ್ಯಾಕ್ಟ್ರಿ ಫೈರ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗ್ಬಿಡುತ್ತೆ. ರಾತ್ರಿ 12 ಗಂಟೆಗೆ ಫೋನ್ ಬರ್ತದೆ ಅವನಿಗೆ, ನಿಮ್ಮ ಫ್ಯಾಕ್ಟ್ರಿ ಸುಟ್ಟೋಗಿದೆ. ಅವನ ಮಗ ಬಂದು ನೋಡುವಾಗ ಅವರ ಥಾಮಸ್ ಆಲ್ವಾ ಎಡಿಸನ್ ಕಣ್ ಮುಂದೆನೆ ಅವನೆಲ್ಲ ಸಾಧನೆ, ಅವನು ಇಷ್ಟು ವರ್ಷ ಮಾಡಿದಂತ ಎಲ್ಲಾ ಸಾಧನೆ ಏನಾಯ್ತು, ಸುಟ್ಟು ಭಸ್ಮ ಆಗುವುದನ್ನ ನೋಡುವಾಗ ಸುಮ್ಮನೆ ನಿಂತು ನೋಡ್ತಾ ಇದ್ದವನು, ಅಳ್ತಾ ಇರ್ಲಿಲ್ಲ. ಈಗ ನೀವು ಏನಾದ್ರು ಕಟ್ಟಿದ ಮನೆ ಸುಟ್ರೆ ಏನ್ ಮಾಡ್ತೀರಿ? ಅದ್ರ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಿರ್ತೀರಿ? ಖುಷಿ ಪಡ್ತೀರಿ, ಓಡಾಡ್ತೀರಿ ಹಂಗೆ, ಹೌದಾ? ಏನು ಬೇಡ. ಈಗ ನಿಮ್ ವೆಹಿಕಲ್, ಒಂದು ಬೈಕು, ನಿಮ್ ಕಾರು, ಅದನ್ನೇ ನಂಬ್ಕೊಂಡಿರ್ತೀರಿ. ಅದೇ ಸುಟ್ಟೋಯ್ತಪ್ಪ ನಿಮ್ ಮುಂದೆ, ಏನ್ ಮಾಡ್ತೀರಿ? ಅವಾಗ ಅವರಪ್ಪ ಹೇಳ್ತಾನೆ, ಡ್ಯಾಡ್ ಏನಾಯ್ತು ಇದು? ನಮ್ಮ ಇಡೀ ಸಾಧನೆ, ನೀನ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದು, 24 ವರ್ಷ ನೀನ್ ಪ್ರಯಾಸ ಪಟ್ಟಿದ್ದು, ಎಲ್ಲ ಏನಾಯ್ತು? ನಿನ್ನ ಕಣ್ಣು ಮುಂದೆನೆ ಸುಟ್ಟು ಹೋಗ್ತಾ ಇದೆ ಅನ್ನುವಾಗ ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾನೆ, ನಾನು ಮುಂದೆ ಸುಡ್ತಾ ಇರೋದು ಕೇವಲ ನನ್ನ ಫ್ಯಾಕ್ಟ್ರಿ ಅಲ್ಲ, ನಾನು ಮಾಡಿದ ತಪ್ಪುಗಳು, ನಾನು ಮಾಡಿದ ಮಿಸ್ಟೇಕ್ ಕೂಡ ಏನಾಗ್ತಾ ಇದೆ, ಸುಡ್ತಾ ಇದೆ. ಅಂದ್ರೆ ಇನ್ನು ಮುಂದೆ ಈ ತರ ಮಿಸ್ಟೇಕ್ ನಾನು ಮಾಡಬಾರ್ದು. ಅಂದ್ರೆ ಬಲ್ಬ್ ಅಂದ್ರೆ ಲೈಟ್ ಅಲ್ಲ, ಆ ಲೈಟ್ ಮಾಡುವಾಗ ಏನೋ ಒಂದು ಮಿಸ್ಟೇಕ್ ಆಗಿ ಏನಾಗಿದೆ, ಒಂದು ಫಾರ್ಮುಲಾ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅವನು ಹೇಳ್ತಾನೆ, ಈ ಮಿಸ್ಟೇಕ್ ನಾನು ಮತ್ತೆ ಮಾಡಬಾರ್ದು. ನನ್ನ ಮಿಸ್ಟೇಕ್ಗಳು ಕೂಡ ಏನಾಗಿದ್ದಾವೆ, ಎಲ್ಲವೂ ಡೆಸ್ಟ್ರಾಯ್ ಆಗ್ತಾ ಇದೆ. ನನ್ನ ಸಾಧನೆ ಅಲ್ಲ, ಅರ್ಥ ಮಾಡ್ಕೊಡ್ರಿ, ತನ್ನ ತಪ್ಪುಗಳು ಸಹ ಏನಾಗ್ತಾ ಇದೆ, ಸುಟ್ಟು ಹೋಗ್ತಾ ಇದೆ. ಮತ್ತೆ ಈ ತಪ್ಪು ನಾನು ಮಾಡದಂಗೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಸುಡ್ತಾರೆ. ಬಟ್ ನೆಕ್ಸ್ಟ್ ಡೇನೆ ಎಲ್ಲಾ ವಾರ್ತೆ, ಅಂದ್ರೆ ಅವಾಗ ಪತ್ರಿಕೆಗಳು ಬಂದು ಕೇಳ್ತಾರೆ, ಸರ್ ನಿಮ್ ಏನಾಯ್ತು ಅನ್ನುವಾಗ ಅವನು ಏನ್ ಹೇಳುದಿಲ್ಲ. ಅವನು ಹೇಳುದು ಒಂದೇ, ಏನ್ ಗೊತ್ತಾ, ನಾಳೆ ಮತ್ತೆ ನನ್ನ ಕಂಪನಿಯನ್ನ ನಾನು ಶುರು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ, ನಾಳೆ ಮತ್ತೆ ನಾನು ನನ್ನ ಕಂಪನಿಯನ್ನ ಶುರು ಮಾಡ್ತೇನೆ. ಅಂದ್ರೆ ನಿರಾಶೆ ಆಗ್ಲಿಲ್ಲ ಅವನು ಏನ್ ಮಾಡ್ದ, ಒಂದು ಅವಕಾಶ ಇತ್ತು, ಏನು, ತಪ್ಪನ್ನ ಮಾಡದಂತೆ ಮತ್ತೆ ಅದನ್ನು ಶುರು ಮಾಡುವ. ನಂಬ್ತೀರಿ? ಅವರೆಲ್ಲ ಸಮಸ್ಯೆಗಳು ಬರುವಾಗ ಅಳ್ತಾ ಕೊಳ್ಳಿಲ್ರಿ, ಅದನ್ನೊಂದು ಅವಕಾಶದ ರೀತಿ ತಗೊಂಡ್ರು. ಬಟ್ ನಾವೇನ್ ಮಾಡ್ತೇವೆ, ಸಮಸ್ಯೆಗಳು ಬಂದ್ರೆ ಏನೋ ನಮ್ಮ ಜೀವಿತನೇ ಹೋಯ್ತು ಅನ್ನೋ ರೀತಿ ಇರ್ತೇವೆ. ಒಂದ್ ತಿಳ್ಕೊಡ್ರಿ, ಏನೇ ಸಮಸ್ಯೆ ಬರಲಿ, ದೇವ್ರು ಏನೋ ಒಂದು ಅವಕಾಶ ಕೊಡ್ತಾರೆ.
ಯಾವುದೋ ಮಿಸ್ಟೇಕ್ ಮಾಡಿರ್ಬೋದು, ಅದನ್ನು ಮತ್ತೆ ಮಾಡದಂತೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ದೇವರು ಏನೋ ನಿಮಗೆ ತಿಳಿಸ್ತಾ ಇದ್ದಾರೆ, ಅದನ್ನು ಅವಕಾಶದ ರೀತಿ ತಗೊಳ್ಳಿ. ಖಂಡಿತವಾಗಿ ದೇವರು ನಿಮ್ಮ ಸಮಸ್ಯೆಗಳನ್ನು ದೇವರು ಅದನ್ನು ಶಾಶ್ವತವಾಗಿ ದೇವರು ತೆಗೆದಾನೆ. ಮತ್ತೆ ಆ ಮಿಸ್ಟೇಕ್ ಅವನು ಮಾಡಲಿಲ್ಲ, ಅವನ ಕಂಪನಿ ದೊಡ್ಡದಾಗಿ ಬೆಳೀತವೆ. ಎರಡನೇದಾಗಿ ಏನು ಮಾಡಬೇಕಂತ, ಸಮಸ್ಯೆಗಳು ಬರುವಾಗ ತಿಳ್ಕೊಡ್ರಿ, ಅದು ಸಮಸ್ಯೆ ಪರ್ಮನೆಂಟ್ ಅಲ್ಲ. ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಸಮಸ್ಯೆ ನಿಮ್ಗೆ ಗೊತ್ತಲ್ಲ, ಅದೇನು ಶಾಶ್ವತವಾಗಿ ಬಂದದ? ಶಾಶ್ವತಕ್ಕೆ ಬಂದದ್ರಿ? ನೋ, ಇಟ್ ಈಸ್ ನಾಟ್ ಎ ಪರ್ಮನೆಂಟ್. ಅದು ಶಾಶ್ವತ ಅಲ್ಲ, ಟೆಂಪ್ರರಿ. ಟೆಂಪ್ರರಿ ಅಂದರೆ ಇವತ್ತಲ್ಲ ನಾಳೆ ಆ ಸಮಸ್ಯೆ ಹೊರಟು, ಬಟ್ ಆ ಸಮಸ್ಯೆ ಹಿಂದೆ ಇರುವಂಥ ಉದ್ದೇಶ ಶಾಶ್ವತವಾಗಿ ನೆರವೇರ್ತದೆ. ಯೋಬನಿಗೆ ಬಂದ ಸಮಸ್ಯೆ ಯಾರಿಗಾರು ಬಂತ? ಯಾರಿಗಾರು ಬಂದಿದ್ರಿ? ಯೋಬ ತನ್ನ ಲೈಫಲ್ಲಿ ಎಷ್ಟು ಸಮೃದ್ಧಿಯಾಗಿದ್ದ ಅಂದರೆ ಅವನಷ್ಟು ಶ್ರೀಮಂತನೇ ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ಅಂತ ಯೋಬನಿಗೆ ಒಂದು ಪರಿಸ್ಥಿತಿ ಬಂತು, ಸಮಸ್ಯೆ ಬಂತೇನು, ಎಲ್ಲವನ್ನ ಕಳ್ಕೊಳ್ಳುವಂಥ ಸಮಸ್ಯೆ, ಎಲ್ಲವನ್ನ ಕಳ್ಕೊಂಡ. ಯೋಬನ ನಿಜವಾಗಿ ಹೇಳ್ತೇನೆ, ಯೋಬನ ಸ್ಥಾನದಲ್ಲಿ ನೀನು ನಾನು ಆಗಿದ್ರೆ ಏನ್ ಮಾಡ್ಬೋದಾಗಿತ್ತು? ಏನ್ ಮಾಡ್ತಿದ್ರಿ? ಸಡನ್ ಆಗಿ ಒಂದೇ ದಿನ ಎಲ್ಲಾ ಕಳ್ಕೊಂಡ್ರಿ, ಆಸ್ತಿ ಕಳ್ಕೊಂಡ್ರಿ, ಅಂತಸ್ತು ಕಳ್ಕೊಂಡ್ರಿ, ಮಕ್ಕಳನ್ನ ಕಳ್ಕೊಂಡ್ರಿ, ಎಲ್ಲ ಒಂದೇ ದಿನಕ್ಕೆ ನಿಮ್ಗೆ ಕೈ ಬಿಟ್ಟೋದಾಗ ಲಾಸ್ಟ್ ಹೆಂಡ್ತಿನೂ ಹೇಳ್ತಾಳೆ ಸತ್ತು ಹೋಗಂತೆ. ನೀವೇನ್ ಮಾಡ್ತೀರಿ? ಹಂಗೆ ಹೇಳ್ಬಿಟ್ರಿ ಯಾರಾದ್ರು? ಯಾಕೆ ಬೇಕಲ್ಲ ಈ ಜೀವನ? ನಾನು ಹೆಂಡ್ತಿನ ಸಾಯಿ ಅಂತ ಹೇಳಿದ್ಮೇಲೆ ನಾನು ಬದುಕರೆ ಏನ್ ಮಾಡೋದು? ಫೀಲಿಂಗಿಗೆ ಒಳಗಾಗಿ ಯಾರು ಇಲ್ಲದಾಗ ಡೋರ್ಗಳನ್ನು ಕ್ಲೋಸ್ ಮಾಡಿ ಫ್ಯಾನಿಗೆಯೋ ಇಲ್ಲ ಅಂದ್ರೆ ಯಾವ್ದಾದ್ರು ಗುಳಿಗೆ ನುಂಗಿ ಜೀವ ಕಳ್ಕೊಂಬಿಡ್ತಾರೆ. ಯಾಕೆ? ಸಮಸ್ಯೆಗಳು. ಯೋಬ ಹಂಗೆ ಮಾಡ್ಲಿಲ್ರಿ. ಸ್ವಂತ ಹೆಂಡತಿ ಸಾಯಿ ಅಂದ್ರೂ ಕೂಡ ಅವ್ನು ಸಾಯಲಿಲ್ಲ. ಫ್ರೆಂಡ್ಸ್ ಬಂದು ಏನೋ ಸಾಂತ್ವನ ಹೇಳ್ತಾರೆ, ಇವನನ್ನ ಎನ್ಕರೇಜ್ ಮಾಡ್ತಾರೆ ಅಂದ್ರೆ ಅವರು ಸಹ ಬುದ್ಧಿ ಹೇಳಕ್ಕೆ ಬಂದ್ರು ಇವ್ರಿಗೆ. ಆ ಟೈಮಲ್ಲಿ ಅವನಿಗೆ ಬೈಲಿಕ್ಕೆ ಬಂದ್ರು. ಆದ್ರೆ ಒಂದೇ ಹೇಳದವನು, ದೇವರೇ ಕೊಟ್ಟ, ದೇವರೇ ವಾಪಸ್ ತಗೊಂಡ. ಆ ಬಂದಂಥ ಸ್ನೇಹಿತರಿಗಾಗಿ ದೇವರೇ ಇವ್ರನ್ನ ಆಶೀರ್ವದಿಸು ಸ್ವಾಮಿ, ಇವ್ರಿಗೆ ಒಳ್ಳೆ ಬುದ್ಧಿ ಕೊಡು ಸ್ವಾಮಿ, ಇವ್ರನ್ನ ಅಭಿವೃದ್ಧಿ ಪಡು ಸ್ವಾಮಿ ಅಂತ ಅವರಿಗಾಗಿ ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಬುದ್ಧಿ ಹೇಳಕ್ ಬಂದಿದ್ರಲ್ಲ ಅವರಿಗಾಗಿ. ದೇವರ ಬೈಬಲ್ ಹೇಳ್ತದೆ, ಮೊದಲಿದ್ದ ಸ್ಥಿತಿಗಿಂತ ಆತನ ಅಂತ್ಯವು ಉನ್ನತವಾಗಿತ್ತು. ಏನ ಕಳೆದುಕೊಂಡಿದ್ದ 2ರಷ್ಟು ದೇವರು ವಾಪಸ್ ಕೊಟ್ಟರು. ಯಾಕೆ? ಸಮಸ್ಯೆಗಳು ಪರ್ಮನೆಂಟ್ ಅಲ್ಲ, ಕಷ್ಟಗಳು ಪರ್ಮನೆಂಟ್ ಅಲ್ಲ, ಅವೆಲ್ಲ ಟೆಂಪ್ರರಿ. ಇವತ್ತಿರ್ತದೆ, ನಾಳೆ ಇರುವುದಿಲ್ಲ ಪ್ರಿಯರೇ. ಬಟ್ ಸಮಸ್ಯೆಗಳು ಬಂದಾಗ ನೀನ್ ಹೆಂಗಿರ್ತೀಯ ಅದು ಇಂಪಾರ್ಟೆಂಟ್. ಅದನ್ನ ಅವಕಾಶ ತರ ನೋಡ್ತೀಯೋ ಅಥವಾ ಅಯ್ಯೋ ನನ್ನ ಜೀವಿತ ಎಲ್ಲ ಹೋಯ್ತು ಅಂತ ಹೇಳಿ ಅಪನಂಬಿಗಸ್ತನಾಗಿರ್ತೀವಿ. ಸಮಸ್ಯೆಗಳ ಮಧ್ಯದಲ್ಲಿಯೂ ನಂಬಿಗಸ್ತನಾಗಿರ್ರಿ, ನಂಬಿಕೆಯಲ್ಲಿರ್ರಿ, ವಿಶ್ವಾಸದಲ್ಲಿರ್ರಿ. ದೇವರು ಏನೋ ಒಂದು ದೊಡ್ಡ ಕಾರ್ಯ ನಿಮ್ಮ ಲೈಫಲ್ಲಿ ಮಾಡಬೇಕಂತ ಬಯಸ್ತಾರೆ. ಸಮಸ್ಯೆ ಶಾಶ್ವತವಾಗಿ ಇರುವುದಕ್ಕಾಗಿ ಬಂದಿದೆ. ಇವತ್ತಲ್ಲ ನಾಳೆ ನಿನ್ನ ಎಲ್ಲ ಸಮಸ್ಯೆಗಳಿಗೂ ನಾನು. ಯಾಕೆಂದ್ರೆ ಕೋವಿಡ್ ಬಂದಾಗ, ಕೊರೋನಾ ವ್ಯಾಧಿಗಳು ಬಂದಾಗ 2020-21ರಲ್ಲಿ ಜನ ತಿಳ್ಕೊಂಡ್ರು ಮುಗದೆ ಹೋಯ್ತು ಮನುಷ್ಯನ ಜೀವಿತ. ಎಷ್ಟೋ ಜನ ಆಯ್ತು ಬಿಡಪ್ಪ, ನನ್ನ ಪರಿಸ್ಥಿತಿ ಇಷ್ಟೇ, ನನ್ನ ಲೈಫೇ ಮುಗಿದೋಯ್ತು, ಎಲ್ಲಾ ಕಳ್ಕೊಂಡೆ. ಒಂದ್ ತಿಳ್ಕೊಡ್ರಿ, ಏನೇ ಬರ್ಲಿ ಹೋರಾಟ ಅವೆಲ್ಲ ಟೆಂಪರರಿ, ಯಾವುದು ಪರ್ಮನೆಂಟ್ ಆಗಿರಕ್ಕೆ ಬಂದಿಲ್ಲ. ನಿನಗೆ ರೋಗ ಬಂದದ ತಿಳ್ಕೊ, ಟೆಂಪರರಿ. ಕಷ್ಟ ಬಂದದ ತಿಳ್ಕೊ, ಟೆಂಪರರಿ. ಸಾಲ ಹೆಚ್ಚಾಗಿದೆ ಅಂತ ತಿಳ್ಕೊ, ಟೆಂಪರರಿ. ಯಾವುದು ಪರ್ಮನೆಂಟ್ ಆಗಿರ್ಲಿಕ್ಕೆ ಬಂದಿಲ್ಲ. ಎಲ್ಲಕ್ಕೂ ದೇವರು ಒಂದು ಸಮಯವನ್ನು ನಿಶ್ಚಿದ್ದಾನೆ. ಆಯಾ ಸಮಯದಲ್ಲಿ ಅವು ಬರ್ತವೆ, ಆ ಟೈಮಲ್ಲಿ ಅವು ಬರ್ತಾ ಹೋಗ್ತವೆ. ಬಟ್ ನಿನ್ನ ಅಭಿವೃದ್ಧಿ ಮಾತ್ರ ಯಾರಿಂದಲೂ ನಿಲ್ಲಿಸಕ್ಕಾಗುದಿಲ್ಲ, ನಿನ್ನ ಆಶೀರ್ವಾದ ಯಾರಿಂದಲೂ ತಡಿಲಿಕ್ಕೆ ಆಗುವುದಿಲ್ಲ. ದೇವರು ಅದನ್ನು ನಿನಗೆ ಕೊಟ್ಟೇ ಕೊಡೋನಾಗಿ. ಸೊ ಹಾಗಾಗಿ ಪರಿಸ್ಥಿತಿಗಳನ್ನು ನೋಡಿ ಕುದ್ದಿ ಹೋಗ್ಬೇಡ್ರಿ. ಏನಪ್ಪ ನನ್ನ ಲೈಫಲ್ಲಿ ಹಿಂಗಾಯ್ತು ಅಂತೇಳಿ ಬಹಳ ಜನ ಕುಗ್ಗಿ ಹೋಗ್ತಾರೆ, ಮನಸ್ಸು ಹೋಗ್ತಾ ಹೋಗ್ತಾರೆ, ಡಿಸ್ಕರೇಜ್ ಆಗ್ತಾರೆ, ನಿರಾಶೆಗೊಳ್ತಾರೆ. ಅದನ್ನು ಗೊಳ್ಳುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸಮಸ್ಯೆಗಳ ಹಿಂದೆ ಒಂದು ಉದ್ದೇಶ ಇದೆ. ಅದು ನಿನ್ನನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಂದದ್ದು ಹೊರತು ನಿನ್ನನ್ನು ಕೆಳಗಡೆ ಹಾಕಲಿಕ್ಕೆ ಬಂದಿಲ್ಲ. ದೇವರು ನಮ್ಮನ್ನು ಯಾವಾಗಲೂ ತಲೆಯಾಗಿಡ್ಲಿಕ್ಕೆ ಇಷ್ಟಪಡ್ತಾರೆ, ಬಾಲವಾಗಿಡ್ಲಿಕ್ಕೆ ಇಷ್ಟಪಡೋದಿಲ್ಲ. ದೇವರು ನಮ್ಮ ತಲೆಯನ್ನು ಎತ್ತಲಿಕ್ಕೆ ಬಯಸ್ತಾರೆ, ನಮ್ಮ ತಲೆ ತಗ್ಗಿಸುವ ಹಾಗೆ ಮಾಡೋದಿಲ್ಲ. ದೇವರು ವೈರಿಗಳ ಮುಂದೆ ನಮ್ಮ ತಲೆ ತಗ್ಗಿಸುವುದಿಲ್ಲ, ವೈರಿಗಳ ಮುಂದೆ ದೇವರು ಔತಣವನ್ನು ಏರ್ಪಡಿಸ್ತಾರೆ. ನಿಮ್ಮ ತಲೆಗೆ ತೈಲವನ್ನು ಹಚ್ಚೋದು ಅರ್ಥ ಏನು ಗೊತ್ತಾ? ನಿಮ್ಮನ್ನು ದೇವರು ಅಭಿಷೇಕಿಸ್ತಾರೆ. ಜನರ ಮುಂದೆ ನಮ್ಮ ದೇವರು ನಿಮ್ಮ ತಲೆ ಮೇಲೆ ಕಿರೀಟವನ್ನು ಹಾಕ್ತಾರೆ. ಅಂದ್ರೆ ನೀವು ಎಂದಿಗೂ ಕೆಳಗಿನವರಾಗಿರ್ಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ನಾನು ಹೇಳೋದು ಒಂದೇ, ಸಮಸ್ಯೆಗಳು ಬಂದಾಗ ಅದನ್ನ ಕೇವಲ ಸವಾಲುಗಳಾಗಿ, ಏನಂದ್ರೆ ಅವಕಾಶ ಅಂತ ತಿಳ್ಕೊಡ್ರಿ. ಏನೋ ದೇವರು ಒಂದು ಅವಕಾಶ ಕೊಡ್ತಾ ಇದ್ದಾರೆ.
ನಾನು ಬದಲಾಗುವುದಕ್ಕಾಗಿರ್ಬೋದು, ನನ್ನ ಜೀವಿತವನ್ನು ಬದಲಾಯಿಸಿಕೊಳ್ಳೋದಕ್ಕಾಗಿರ್ಬೋದು, ಅಥವಾ ನನ್ನ ಪರಿಸ್ಥಿತಿಯನ್ನ ದೇವರು ಬದಲಾಯಿಸ್ಲಿಕ್ಕಿರ್ಬೋದು ಒಂದು ಅವಕಾಶ. ಎರಡನೇದು ಏನು? ಹೌದ್ಯಾವುದು ಶಾಶ್ವತ ಅಲ್ಲ. ಸಮಸ್ಯೆಗಳು ಶಾಶ್ವತ ಅಲ್ಲ. ಇಲ್ಲಿದ್ದಂಥವ್ರು ಎಲ್ಲರೂ ಸಮಸ್ಯೆ ಅಂದ್ರೆ ಬಂದಿದೆ. ಒಬ್ಬರಿಗೆ ಒಂದು ಸಮಸ್ಯೆ ಇದ್ರೆ ಇನ್ನೊಂದು ಸಮಸ್ಯೆ. ಎಲ್ರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದೆ, ಬಟ್ ಎಲ್ಲಾ ಸಮಸ್ಯೆಗಳು ಟೆಂಪರರಿ, ಯಾವುದು ಪರ್ಮನೆಂಟ್ ಅಲ್ಲ. ಓಕೆ, ನೆಕ್ಸ್ಟ್ ನಾವು ನೋಡೋಣ. ಏನ್ ಹೇಳ್ರಿ? ಪ್ರಾಬ್ಲಮ್ಸ್ ಬ್ರಿಂಗ್ಸ್ ಪ್ರಮೋಷನ್. ಎಷ್ಟು ಜನ ನಂಬ್ತೀರಿ ಸಮಸ್ಯೆಗಳು ನಮ್ಮನ್ನು ಉದ್ಧಾರ ಮಾಡಕ್ಕೆ ಬರ್ತಾವ? ಎಷ್ಟು ಜನ ನಂಬ್ತೀರಿ? ನಿಜವಾಗಿ ಹೇಳ್ತೇನೆ, ಸಮಸ್ಯೆ ಒಂದು ಸೈಡ್ ಕಾಣ್ತದೆ, ಬಟ್ ಅದ್ರ ಹಿಂದೆ ಪ್ರಮೋಷನ್ ಇದೆ. ಅದರ್ ಸೈಡ್ ಆಫ್ ಪ್ರಾಬ್ಲಮ್ ದೇರ್ ಇಸ್ ಅ ಪ್ರಮೋಷನ್. ನೀವು ಅನ್ಕೊಂಡಿರ್ಬೋದು, ಏನ್ ಸ್ವಾಮಿ ನನ್ನ ಜೀವಿತದಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ತಿಳ್ಕೊಡ್ರಿ. ಯಾವಾಗ ದೇವರು ನಿನ್ನನ್ನು ಪ್ರಮೋಟ್ ಮಾಡ್ಬೇಕಂತ ಬಯಸ್ತಾನಲ್ಲ, ಆಗ ಕೆಲವು ಸಮಸ್ಯೆಗಳು ಬರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ದೇವರು ದಾವೀದನನ್ನ ಪ್ರಮೋಟ್ ಮಾಡ್ಬೇಕಂತ ಮಾಡಿದ್ರು. ದೇವರು ಪ್ರಮೋಟ್ ಅಂದ್ರೆ ಏನ್ ಹೇಳ್ರಿ? ಪ್ರಮೋಟ್ ಅಂದ್ರೇನು? ಉನ್ನತಿಗೆ, ಉದ್ಧಾರ ಮಾಡೋದು, ನಿನ್ನನ್ನ ಮೇಲೆತ್ತೋದು. ದೇವರು ಆ ದಾವೀದನನ್ನ ಪ್ರಮೋಟ್ ಮಾಡ್ಬೇಕಂತ ಬಯಸುವಾಗ ದೇವರು ಹೇಳಿದ್ರು, ಸಮಯಲ್ಲೇ ಹೋಗಿ ಅವನನ್ನು ಅಭಿಷೇಕ ಮಾಡಿ, ಇವನೇ ನೆಕ್ಸ್ಟ್ ಕಿಂಗ್. ಬಟ್ ಅಭಿಷೇಕ ಮಾಡಿದ ತಕ್ಷಣ ಪ್ರಮೋಷನ್ ಬರಲಿಲ್ಲ. ಪ್ರಮೋಷನ್ ಯಾವಾಗ ಬಂತು? ಸಮಸ್ಯೆ ಎದುರಿಸ್ಬೇಕಾಯ್ತು. ಈಗ ಏನ್ ಸಮಸ್ಯೆ? ಅವನ ಮುಂದೆ ಇದೆ ಒಂದು ಸಮಸ್ಯೆ. ಅವನ ಸಮಸ್ಯೆ ಗೋಲಿಯಾತ. ಅವನು ಹೇಳ್ಬೋದು, ಅಲ್ಲ ಸ್ವಾಮಿ, ಕಿಂಗ್ ಆಗ್ಲಿಕ್ಕೆ ನನ್ನನ್ನ ಅಭಿಷೇಕ ಮಾಡಿದಿ, ನನ್ನ ಮುಂದೆ ಯಾರನ್ನ ಕಳಿಸ್ಕೊಟ್ಟಿದ್ದಿ? ಗೋಲಿಯಾತನನ್ನ ಕಳಿಸ್ಕೊಟ್ಟಿದ್ದಾರೆ. ತಿಳ್ಕೊಡ್ರಿ, ಗೋಲಿಯಾತ್ ಅಂದ್ರೆ ಏನು? ಇಸ್ರಾಯೇಲರಿಗಿರುವಂತ ದೊಡ್ಡ ಸಮಸ್ಯೆ. ಆಗಿನ ಟೈಮಲ್ಲಿ ಸೌಲ ಆತನ ಸೈನ್ಯದವರು ಯಾರಿಗೂ ಭಯಪಡ್ತಿರಲಿಲ್ಲ, ಒಬ್ಬನಿಗೆ ಮಾತ್ರ ಭಯಪಡ್ತಿದ್ರು. ಯಾರಿಗೆ? ಗೋಲಿಯಾತ ಇಸ್ರಾಯೇಲರ ಸಮಸ್ಯೆ ಆಗಿದ್ದ. ಇವತ್ತು ನಿಮ್ಮ ಸಮಸ್ಯೆ ಏನಾಗಿರ್ಬೋದು ನಂಗೆ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ಯಾರೊಬ್ಬರು ಗೋಲಿಯಾತ ತರ ಇದಾರಲ್ಲ, ವ್ಯಕ್ತಿ ಹೇಳ್ತಾ ಇಲ್ಲ ನಾನು. ಕೆಲವರಿಗೆ ರೋಗ ಗೋಲಿಯಾತ, ನೀವು ತಿಳ್ಕೊಬೇಡ್ರಿ. ಪಕ್ಕದವ್ರು ಗೋಲಿಯಾತ ಅನ್ಬೇಡ್ರಿ. ನಿಮ್ಮ ಪಕ್ಕದಲ್ಲಿರೋರು ಯಾರು ನಿಮ್ಮ ಗೋಲಿಯಾತ ಅಲ್ಲ. ನಿನ್ನ ಮನೆಯಲ್ಲಿರೋರು ಯಾರು ನಿಮ್ಮ ಗೋಲಿಯಾತರಲ್ಲ. ನಿಮ್ಮ ಸ್ನೇಹಿತರು, ಅಕ್ಕಪಕ್ಕದವ್ರು ಯಾರು ಅಲ್ಲ. ಸುಮ್ಮನೆ ಸೈತಾನ ಅವರನ್ನ ಉಪಯೋಗಿಸ್ತಾನೆ. ಬಟ್ ನಿಜವಾದ ಗೋಲಿಯಾತ ಯಾರು? ಸೈತಾನ. ಸೈತಾನ ಅಂದ್ರೆ ಎಲ್ಲಿದ್ದಾನೆ? ಹೆಂಗಿದ್ದಾನೆ? ನಿಮ್ಮ ಜೀವಿತದಲ್ಲಿ ರೋಗದ ರೀತಿ ಬಂದಿದ್ದಾನೆ, ನಿಮ್ಮ ಜೀವಿತದಲ್ಲಿ ಸಾಲದ ರೀತಿ ಬಂದಿದ್ದಾನೆ, ನಿಮ್ಮ ಜೀವಿತದಲ್ಲಿ ವಿರೋಧದ ರೀತಿ ಬಂದಿದ್ದಾನೆ. ಏನೆಲ್ಲ ಒಂದು ಗೋಲಿಯಾತ ನಿಮ್ಮ ಲೈಫಲ್ಲಿ ಇದಾವೇನಿಲ್ರಿ? ಎಲ್ರು ಗೋಲಿಯಾತ ಬರುವಾಗ ಭಯಪಟ್ಟು ಓಡಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಡಿಕೊಳ್ತಿದ್ರು. ಆಗ ದೇವರು ಹೇಳಿದ್ರು, ನೀನು ಹೋಗು. ಅವನು ಒಳಗಡೆ ಪ್ರೇರೇಪಣೆ ನೋಡ್ರಿ. ಗೋಲಿಯಾತನು ಬಂದಾಗ, ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಮಾತನಾಡುವಾಗ ದಾವೀದ ಹೇಳ್ತಾನೆ, ಇಷ್ಟು ದೇವರಿಗೆ ವಿರೋಧವಾಗಿ ಮಾತಾಡುವಂತ ವ್ಯಕ್ತಿಯನ್ನ ನೀವು ಯಾಕೆ ಸುಮ್ಮನೆ ಬಿಟ್ಟಿರಿ? ನಾನು ಹೋಗ್ತೇನೆ. ಹಲೋ, ಚಿಕ್ಕ ಬಾಲಕ ಗೋಲಿಯಾತನ್ನ ಎದುರಿಸ್ಬೇಕು. ದೊಡ್ಡ ಸಮಸ್ಯೆ, ದೊಡ್ಡ ಸವಾಲೇ. ಬಟ್ ತಿಳ್ಕೊಡ್ರಿ, ಇವನು ಕಿಂಗ್ ಆಗ್ಬೇಕು, ಇವನು ಅರಸನಾಗ್ಬೇಕಾದ್ರೆ ಈ ಸಮಸ್ಯೆಯನ್ನು ಅವನು ಎದುರಿಸಲೇಬೇಕು. ಯಾವಾಗ ಈ ಸಮಸ್ಯೆನ ಎದುರಿಸ್ತಾನೆ, ಅವಾಗ ಅವನು ಕಿಂಗ್ ಆಗ್ತಾನೆ. ಅಲ್ಲಿ ಬಟ್ ಅವನು ಅರಸ ಆಗುದಿಲ್ಲ. ಅರಸನಾಗ್ಬೇಕಾದ್ರೆ ಅವನು ಜನರಿಗೆ ಮೆಚ್ಚುಗೆ ಆಗಿರ್ಬೇಕು. ಅವನು ಅರಸನಾಗಿರ್ಬೇಕಾದ್ರೆ ಜನಪ್ರಿಯನಾಗಿರ್ಬೇಕು. ಜನಪ್ರಿಯ ಅಂದ್ರೆ ಏನು? ಪಾಪ್ಯುಲರ್ ಆಗ್ಬೇಕು. ಅವನು ಜನಪ್ರಿಯನಾಗದೆ ಅರಸನಾಗುವುದಿಲ್ಲ. ಆಗ್ತಾನ? ಈಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಸ್ಥಾನಕ್ಕೆ ನೋಡ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ಬೇಕಾದ್ರೆ ಕಾರಣ ಜನಪ್ರಿಯರು, ಪಾಪ್ಯುಲರ್ ಆಗಿದ್ರು. ಅಂದಾಗ ಅವ್ರೇನಾದ್ರು ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆದ್ರು. ಅವರು ಜನಪ್ರಿಯರಂತ ಯಾವಾಗ ಗೊತ್ತಾಯ್ತು? ಒಂದು ದಿವಸ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ದಾವಣಗೆರೆ. ಆಗ ಇಡೀ ಲೋಕನೇ ಏನಾಯ್ತು, ಅವ್ರನ್ನ ಅದನ್ನ ನೋಡಿ ಒಂಥರ ಗಾಬರಿಗೆ ಒಳಗಾದ್ರು, ಆಶ್ಚರ್ಯಕ್ಕೆ ಒಳಗಾದ್ರು. ಯಾಕೆ? ಕೋಟಿಗಟ್ಟಲೆ ಜನ ಕರೆಯದೆ ಬಂದಿದ್ರು. ಇದು ಜನಪ್ರಿಯತೆ. ದಾವೀದ ಜನಪ್ರಿಯನಲ್ಲ. ಈ ದಾವೀದನು ಜನಪ್ರಿಯನಾಗಬೇಕಾದ್ರೆ ಸಮಸ್ಯೆನ ಎದುರಿಸ್ಬೇಕು. ಸಮಸ್ಯೆ ಬಂದಾಗ ಅವನೇನಾದ್ರೂ ಹೆದರಿಕೊಂಡು ಮನೆಗೆ ಓಡೋಗಿದ್ರೆ ಅವನು ಜನಪ್ರಿಯನಾಗ್ತಿರ್ಲಿಲ್ಲ. ಅವನು ಅರಸನಾಗ್ಬೇಕಾದ್ರೆ ಈ ಸಮಸ್ಯೆನ ಎದುರಿಸ್ಬೇಕು. ಯಾವ ಸಮಸ್ಯೆ? ಗೋಲಿಯಾತನ. ಬೈಬಲ್ ಓದ್ರಿ, ಅವನು ಗೋಲಿಯಾತನನ್ನ ಸಾಯಿಸುವಾಗ ಜನರು ದಾವೀದನ ಹೆಸರನ್ನ ಹೇಳಿ ಘೋಷಣೆ ಮಾಡ್ತಾ ಇದ್ರು. ಏನಂದ್ರೆ, ದಾವೀದನಿಗೆ ಜಯ,
ಸೌಲನು ಕೇವಲ 100 ಜನರನ್ನು ಸಾಯಿಸಿದ್ರೆ ನಮ್ಮ ದಾವೀದನು 10,000 ಜನರನ್ನು ಸಾಯಿಸುವಷ್ಟು ಶಕ್ತನಾಗಿದ್ದಾನೆ. ಜನರು ದಾವೀದನನ್ನ ಹೊಗಳಲಿಕ್ಕೆ ಪ್ರಾರಂಭಿಸ್ತಾರೆ. ಯಾವಾಗ ಗೋಲಿಯಾತ ಎಂಬ ಸಮಸ್ಯೆನ ಎದುರಿಸುವಾಗ. ಸಮಸ್ಯೆಗಳು ಬಂದಾಗಲೇ ಪ್ರಮೋಷನ್ ಬರ್ತದೆ ಅಂತ ಹೇಳಿ ಸುಮ್ಮನೆ ಪ್ರಮೋಷನ್ ಬಾ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ಇವನು ಅರಸನಾಗ್ಬೇಕಾದ್ರೆ ಮುಂದೆ ಒಂದು ಸಮಸ್ಯೆ ನಿಂತಿದೆ. ಯಾವುದಂದ್ರೆ ಅದೇ ಗೋಲಿಯಾತ. ಈ ಗೋಲಿಯಾತ ಎಂಬ ಸಮಸ್ಯೆನ ಅವನು ಯಾವಾಗ ಒಡೆದಾಗ್ತಾನೆ, ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ ಜನಪ್ರಿಯನಾದ, ನೆಕ್ಸ್ಟ್ ಕಿಂಗ್ ಆದ, ಮುಂದಿನ ಅರಸನಾದ. ಹಾಗಾದ್ರೆ ಅವನು ಅರಸನಾಗು ಸುಮ್ಮನೆ ಆಗ್ಬಿಟ್ನಾ? ದೇವ್ರು ಹೇಳಿದ ತಕ್ಷಣ ಆದ್ನ? ದೇವ್ರು ನಿಮಗೂ ಹೇಳಿದಾರಲ್ಲ, ಏನು? ಮಗಳೇ ಭಯಪಡಬೇಡ, ನಾನು ನಿನ್ನ ವಿಷಯದಲ್ಲಿ ಮಾಡಿದ ಆಲೋಚನೆ ಅಹಿತವಾದದಲ್ಲ, ಹಿತವಾದ. ದೇವ್ರು ಹೇಳಿದಾರ, ನಿನಗೂ ದೇವ್ರ ಅಭಿಷೇಕ ಮಾಡಿದಾರ. ಹಂಗೆ ಆಗ್ಬಿಡ್ತದ? ಹಾಗಾದ್ರೆ ಹಂಗೆ ಆಗ್ತದ? ನಾನು ನಿನ್ನ ಉದ್ಧಾರ ಮಾಡಿದೆ ಅಂತ ದೇವ್ರು ಹೇಳಿಲ್ವಾ ನಿಮ್ಗೆ? ನಾನಿನ್ನ ಅಭಿವೃದ್ಧಿ ಪಡಿಸ್ತೆ ಅಂತ ದೇವ್ರು ಹೇಳಿಲ್ವಾ? ಹಾಗಾದ್ರೆ ಹಂಗೆ ಬಂದ್ಬಿಡ್ತದ ಅಭಿವೃದ್ಧಿ ಬರಬೇಕಾದ್ರೆ, ಉದ್ಧಾರ ಬರಬೇಕಾದ್ರೆ ಮಧ್ಯದಲ್ಲಿ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆ ನೀನು ಯಾವಾಗ ಜಯಿಸ್ತಿ ಆಗ ಸಿಂಹಾಸನಕ್ಕೆ ಹೋಗ್ತಿ. ಪ್ರಾಬ್ಲಮ್ ಚುಕ್ ಡೇವಿಡ್ ಟು ಥ್ರೋನ್ ಅಂತ ಹೇಳ್ತಾರೆ. ಅಂದ್ರೆ ಏನ್ ಗೊತ್ತಾ? ಸಮಸ್ಯೆ ದಾವೀದನನ್ನ ಸಿಂಹಾಸನಕ್ಕೆ ತಗೊಂಡೋಯ್ತಂತ. ಪಕ್ಕದೊಳಗೆ ಹೇಳ್ರಿ, ಸಮಸ್ಯೆ ದಾವೀದನನ್ನ ಸಿಂಹಾಸನಕ್ಕೆ ಕರ್ಕೊಂಡೋಯ್ತು. ಅಂದ್ರೆ ಏನ್ ಗೊತ್ತಾ? ಅವನ ಲೈಫಲ್ಲಿ ಗೋಲಿಯಾತ ಬರದೇ ಹೋಗಿದ್ರೆ ಅವನ ಅರಸನ ಆಗ್ತಿರ್ಲಿಲ್ಲ. ಆಗ್ತಿದ್ನಾ? ಗೋಲಿಯಾತನೇ ಬರ್ದಿರ ಹೆಂಗೆ ಅರಸ ಆಗ್ತಿದ್ದ? ಯಾರಾದ್ರೂ ಈ ದಾವೀದನನ್ನ ಅರಸು ಮಾಡಿದ್ರೆ ಜನ ನಗುತ್ತಿದ್ರು, ಇವನನ್ನ ಅರಸನ ಮಾಡ್ತೀರಾ? ಇವ್ರ ಅಣ್ಣ ಸೈನಿಕ ಇದ್ದಾನೆ, ಇವ ದನ ಕಾಯವನು, ಕುರಿ ಕಾಯವನು, ಈ ಕುರಿ ಕಾಯವನಿಗೆ ಹೆಂಗೆ ಅರಸು ಮಾಡ್ತೀರಿ? ಹಾಗಾದ್ರೆ ಅವನ ಲೈಫಲ್ಲಿ ಗೋಲಿಯಾತ ಇಲ್ಲದೆ ಅವನ ಅರಸನಾಗ್ತಿರ್ಲಿಲ್ಲ. ಹಾಗೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಇಲ್ಲದೆ ಉದ್ಧಾರ ಬರುವುದಿಲ್ಲ. ಪಕ್ಕದಾಗೆ ಸಮಸ್ಯೆ ಇಲ್ಲದೆ ಆಶೀರ್ವಾದ ಬರುವುದಿಲ್ಲ, ಸಮಸ್ಯೆ ಇಲ್ಲದೆ ಉದ್ಧಾರ ಬರುವುದಿಲ್ಲ. ಸಮಸ್ಯೆ ಬರುವುದೇ ನಿನ್ನ ಆಶೀರ್ವಾದ ಮಾಡಬೇಕು. ಗೋಲಿಯಾತ ಬಂದ, ಅವನ ಅರಸನಾದ. ಗೋಲಿಯಾತ ಬರದೇ ಹೋಗಿದ್ರೆ ಅವನ ಅರಸನಾಗ್ತಿರ್ಲಿಲ್ಲ. ಓಕೆ, ಇಲ್ಲೊಬ್ರು 3 ಜನ ವ್ಯಕ್ತಿ ಇದ್ದಾರೆ. ಯಾರು ಗೊತ್ತಾ ಇವರು? ಪ್ರಾಬ್ಲಮ್ ಟು ಶದ್ರಕ್, ಮೇಷಕ್, ಅಬೇದ್ನೆಗೋ ಟು ಪ್ರಮೋಷನ್. ನಿಮ್ಗೆ ಗೊತ್ತಾ? ಶದ್ರಕ್, ಮೇಷಕ್, ಅಬೇದ್ನೆಗೋ ಯಾರು ಗೊತ್ತಾ? ಇವರು ಯಹೂದ್ಯ 3 ಯವನಸ್ಥರು. ಇವರು ಎಲ್ಲಿದ್ರು? ಬಾಬೇಲ್ ಪಟ್ಟಣದಲ್ಲಿ ನೆಬೂಕದ್ನೆಚ್ಚರನ ಸಿಂಹಾಸನ ಅರಸತನದಲ್ಲಿ ಕೆಲಸ ಮಾಡೋ 3 ಜನ. ಡ್ಯಾನಿಯಲ್ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೀವು ನೋಡ್ರಿ, ಒಂದು ಆಜ್ಞೆ ಹೊರಡ್ತದೆ. ಏನು? ತುತ್ತೂರಿಗಳು ಓದುವಾಗ ಎಲ್ಲಾ ಜನರು ಯಾರಿಗೆ ಅಡ್ಡ ಬೀಳ್ಬೇಕು? ಒಂದು ಪ್ರತಿಮೆ ಮಾಡಿದ್ರು. ಯಾರ ಪ್ರತಿಮೆ? ರಾಜನ ಪ್ರತಿಮೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಅಡ್ಡ ಬೀಳ್ಬೇಕು. ಹಾಗಾಗಿ ಎಲ್ಲರೂ ಅದನ್ನ ನೋಡುವಾಗ ಅಡ್ಡ ಬೀಳ್ತಾ ಇದ್ರು. ಆದ್ರೆ 3 ಜನ ಮಾತ್ರ ಏನ್ ಮಾಡ್ತಿರ್ಲಿಲ್ಲ? ಅಡ್ಡ ಬೀಳ್ತಿರ್ಲಿಲ್ಲ. ಇದನ್ನ ಯಾರು ನೋಡಿದ್ರು? ಅಲ್ಲಿರುವ ಜನರು ನೋಡಿ ರಾಜನಿಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ರಾಜನಿಗೆ ಕಂಪ್ಲೇಂಟ್ ಕೊಟ್ಟಾಗ ನೀವು ಸ್ಪಷ್ಟವಾಗಿ ನೋಡ್ರಿ, 13ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಇರ್ಬೋದು. ರಾಜನು ಉಗ್ರ ಕೋಪವುಳ್ಳವನಾಗ್ತಾನೆ. ಉಗ್ರ ಕೋಪವುಳ್ಳವನಾಗಿ ಅವರನ್ನ ಕರೆಸಿ ಕೇಳ್ತಾನೆ, ಇವ್ರು ಹೇಳು ಸತ್ಯನೋ ಏನು? ನೀವು ರಾಜನ ಪ್ರತಿಮೆಗೆ ಅಡ್ಡ ಬಿಡ್ತಾ ಇಲ್ಲ ಅಂತೆ, ಸತ್ಯನಾ? ಅವ್ರು ಹೇಳ್ತಾರೆ ಇಲ್ಲ ಅಂತಾರ? ಎದ್ರಿ ಹೇಳ್ರಿ, ಇಲ್ಲ ಅಂತಾರ? ಇಲ್ಲ ಅನ್ನೋದಿಲ್ಲ, ಎಸ್ ಹೌದು ಅಂತಾರೆ. ಆದ್ರೆ ನಾವಿದ್ರೆ ಏನ್ ಮಾಡ್ತಿದ್ವಿ ಏನೋ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅವ್ರ ಬಾಯಿಂದ ಬರುವಂತ ಮಾತು. ತೆಗಿರಿ, ಪುಸ್ತಕ ತೆಗಿರಿ. ಹಾ, ಎಸ್, ಹಾ, ತಿಳಿದಿರ್ಲಿ. ಎಸ್, ಸಿ ಅವ್ರ ಉತ್ತರದಲ್ಲಿ ಏನಿತ್ತು? ಒಂದು ಧೈರ್ಯ ಇತ್ತು. ನೀನು ಏನೇ ಮಾಡಿಸೋ, ನಾವು ಮಾತ್ರ ದೇವರನ್ನ ಬಿಟ್ಟು ಯಾರಿಗೂ ನಾವು ಅಡ್ಡ ಬೀಳುವುದಿಲ್ಲ.
ಇದನ್ನ ಹೇಳುವಾಗ ಏನ್ ಮಾಡ್ತಾರೆ, ಅವರ 3 ಜನರನ್ನ ಎಲ್ಲಿ ಹಾಕ್ತಾರೆ? ಬೆಂಕಿಯ ಆವೆಯಲ್ಲಿ ಹಾಕ್ತಾರೆ. ಅದೇ ಹಾಡಾಡಿದಲ್ಲ. ಓಕೆ, ಆ ಬೆಂಕಿ ಆವೆಯಲ್ಲಿ ಹಾಕುವಾಗ ಅವ್ರು ಹೇಳ್ತಾರೆ, ಬರೀ ಎಷ್ಟೇ ಅಲ್ಲ, ಏನ್ ಮಾಡ್ರಿ, 7ರಷ್ಟು ಆ ಬೆಂಕಿಯನ್ನ ಹೆಚ್ಚಿಸ್ರಿ. ಯಾಕೆ? ಇವರು ಬೇಗನೆ ಸುಟ್ಟು ದಹಿಸಿ ಹೋಗ್ಲಿ. ಬೆಂಕಿಯ ಸಮಸ್ಯೆ ಬಂದಾಗ ಅವ್ರು ಒಪ್ಕೊಳ್ಳಿ, ಸ್ವಾಮಿ ರಾಜನೇ ನಂಗೆ ಕ್ಷಮಿಸು, ನಾವ್ ಇನ್ ಮುಂದೆ ನಿನಗೆ ಅಡ್ಡ ಬೀಳ್ತೀವಿ ಅಂದ್ರ ಹೇಳ್ರಿ. ಸಮಸ್ಯೆಗಳು ಬಂದಾಗ ಕಾಂಪ್ರಮೈಸ್ ಆದ್ರ ಅವರು, ನಾವೇನ್ ಮಾಡ್ತೇವೆ? ಸಮಸ್ಯೆ ಬಂದಾಗ ಕಾಂಪ್ರಮೈಸ್ ಆಗ್ಬಿಡುದು. ಯಾರ ಜೊತೆಗೆ? ಸೈತಾನ್ ಜೊತೆಗೆ. ಆಯ್ತು, ಇನ್ನಿಂದ ಹಂಗೆ ಮಾಡೋಣ. ಸಮಸ್ಯೆ ಬಂದಾಗ ಕಾಂಪ್ರಮೈಸ್ ಆಗ್ಬೇಡ್ರಿ. ಸಮಸ್ಯೆ ಬಂದಾಗ ಭಯಪಟ್ಟು ಓಡೋಗ್ಬೇಡ್ರಿ, ಅದನ್ನ ಎದುರಿಸಿ ನಿಲ್ರಿ. ಅವನೇನ್ ಮಾಡಿದ್ರು, ನೀ ನಮ್ಮನ್ನು ಸಾಯಿಸಿದ್ರು ಪರವಾಗಿಲ್ಲ, ನಮ್ಮ ದೇವರು ನಮ್ಮನ್ನು ತಪ್ಪಿಸಲು ಶಕ್ತನಾಗಿಲ್ಲ. ಹಲೋ, ಸಮಸ್ಯೆ ಇಲ್ಲದೆ ಪ್ರಮೋಷನ್ ಬರುವುದಿಲ್ಲ. ಇವ್ರ ಲೈಫಲ್ಲಿ ಬಂದಂತ ಸಮಸ್ಯೆ ನಮ್ಮ ದೇವ್ರ ಜೀವಿತದಲ್ಲಿ ಬಂದಿಲ್ಲಲ್ಲ. ಯಾರಾದ್ರೂ ನಿಮ್ ತಲೆ ಮೇಲೆ ಗಣ್ಣು ಇಟ್ಕೊಂಡು ಹೇಳ್ತಾ ಇದಾರ? ಯಾರಾದ್ರೂ ಇಟ್ಟೇನ್ರಿ ನಿಮ್ ತಲೆ ಮೇಲೆ ಗಣ್ಣು? ಯಾರು ಇಚ್ಚಿಲ್ಲ. ಸಣ್ಣ ಪುಟ್ಟ ಕಾಂಜಿ ಪಿಂಜಿ ಸಮಸ್ಯೆ ಇವು, ಸಣ್ಣ ಪುಟ್ಟ ಸಮಸ್ಯೆ, ಕೋಳಿ ಜಗಳ. ಈ ಸಮಸ್ಯೆ ಬಂದಾಗಲೇ ದೇವರನ್ನ ದೂಷಿಸ್ತೇವೆ, ನಂಬಿಕೆಯನ್ನು ಕಳ್ಕೊಳ್ತೇವೆ, ನಮ್ಮ ಜನ ದ್ವೇಷಿಸ್ತಾರೆ, ನಿರಾಶೆಗೊಳ್ತೇವೆ. ರೋಗ ಬರ್ತದೆ, ನಿರಾಶೆಗೊಳ್ತೇವೆ. ಸಾಲಗಳು ಹೆಚ್ಚಾಗ್ತದೆ, ನಿರಾಶೆಗೊಳ್ತೇವೆ. ಹಲೋ, ಮನುಷ್ಯರಿಗೆ ಬರದೆ ಮರಕ್ಕೆ ಬರ್ತದ ಆ ಸಮಸ್ಯೆ. ಈ ಸಮಸ್ಯೆಗಳು ಬಂದಾಗ ಅವರು ಬೇಸರಗೊಳ್ಳಿಲ್ಲ, ಬೆಂಕಿಯಲ್ಲಿ ಹಾಕಿ ಸಾಯಿಸಂದ್ರು ಕೂಡ ರೆಡಿ ಇದ್ರು. ಅವ್ರು ಬೆಂಕಿ ಆವೇಲಿ ಹೋದ್ರು. ಏನಾಯ್ತು ರೀ ಅಲ್ಲಿ? 7ರಷ್ಟು ಅದನ್ನ ಏನ್ ಮಾಡ್ತಾರೆ? ಡಬಲ್ ಮಾಡ್ತಾರೆ. ಡಬಲ್ ಮಾಡಿದಾಗ ಏನಾಯ್ತು ಹೋದ್ರಿ? ಹಾ, ಎಸ್. ಹೀಗಾಗಲು ಆಯಾಗಿಯು ಖಂಡಿತವಾದದರಿಂದಲೂ ಆವಿಯು ನಾವು ಅತಿ ಸೂಕ್ಷ್ಮವಾದದರಿಂದಲೂ ಅಗ್ನಿ ಜ್ವಾಲೆಯು ಶತ್ರುಘ್ನ ಮೇಷಕ ಅಬೇದ್ನೆಗೋರನ್ನು ಎತ್ತಿ ಹಾಕಿದರೆ ಎಸ್. ಶತ್ರುಘ್ನ ಮೇಷಕ ಅಬೇದ್ನೆಗೋ ಇಬ್ಬರು ಕಟ್ಟಲ್ಪಟ್ಟವರಾಗಿ ನರಕದಲ್ಲಿ ಉರಿಯುವ ಆವಿಯೊಳಗೆ ಬಿದ್ದು ಬಿಟ್ರು. ಆಗ ಏನಾಯ್ತ್ರಿ? ಆಗ ರಾಜನಾದ ನೆಬೂಕದ್ನೆಚ್ಚರನು ಹೆಚ್ಚಿಬಿದ್ದು ಕರ್ತನೆಂದು ಮಂತ್ರಿಗಳನ್ನು ಕಟ್ಟಿದ 3 ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ರಾಜನಿಗೆ ಹೌದು ಸತ್ಯ ಎಂದು ತಿಳಿದುಕೊಂಡರು. ಅದಕ್ಕೆ ಅವನು, ಇದು ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಸಿ, ಎಸ್, ಥ್ಯಾಂಕ್ ಯು ಬ್ರದರ್. 3 ಜನರನ್ನ ಬೆಂಕಿ ಆವೆಲ್ಲ ಹಾಕಿದ್ದೇವೆ, ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಹಾಕಿದ್ದೇವೆ. ಆದ್ರೆ 3 ಜನರು ಕಷ್ಟ ಬೆಂಕಿ ಒಳಗಡೆ ಆರಾಮಾಗಿದ್ದಾರೆ. ಯಾಕಿದ್ದಾರೆ ಅಂದ್ರೆ ಅವ್ರ ಜೊತೆಗೆ ಇನ್ನೊಬ್ರು ಕಾಣಿಸ್ಕೊತಾ ಇದ್ದಾರೆ. ಎಷ್ಟು? 4ನೇದವರು. 3 ಜನರನ್ನ ಬೆಂಕಿಯಲ್ಲಿ ಹಾಕಿದ್ದಾರೆ, ಬಟ್ ರಾಜ ಎಷ್ಟು ಜನರು ನೋಡ್ತಾ ಇದ್ದಾನೆ? 4 ಜನರು. ಈ 4ನೇವರು ಎಲ್ಲಿಂದ ಬಂದ್ರು ಅಂತ ಕೇಳ್ತಾನೆ. ಎಲ್ಲಿಂದ ಬಂದ್ರು ಇವರು? ಇದ್ರ ಅರ್ಥ ಏನು? ನೀನ್ ಕಷ್ಟ ಪಡುವಾಗ ಜನ ನಿನ್ ಜೊತೆಗಿರ್ತಾರ ಗೊತ್ತಿಲ್ಲ, ಆದ್ರೆ ದೇವ್ರು ನಿನ್ ಜೊತೆಗಿರ್ತಾನೆ. ನೀನು ಹೋರಾಡುವಾಗ, ಅಳುವಾಗ, ಗೋಳಾಡುವಾಗ ಜನರಿನ ಪಕ್ಕದಾಗ ಇರುವುದಿಲ್ರಿ, ಆ ದೇವ್ರಿನ ಪಕ್ಕದಲ್ಲೇ ಇರ್ತಾನೆ. ಆ ಕಷ್ಟ ಬಂದಾಗ ದೇವರನ್ನ ಬಿಟ್ಟು ಹೋಗ್ಲಿಲ್ಲ, ದೇವರಿಗಾಗಿ ಅವ್ರು ನಿಂತುಕೊಂಡ್ರು, ದೇವರಿಗೋಸ್ಕರ ಹೋರಾಡಿದ್ರು, ದೇವರವ್ರನ್ನ ಕೈ ಬಿಡ್ಲಿಲ್ಲ, ಅವ್ರ ಜೊತೆಗೆ ದೇವರಿದ್ರು. ಅಂತ ಬೆಂಕಿ ಆವಿಯಲ್ಲೇ ದೇವರವ್ರನ್ನ ತಪ್ಪಿಸಿದ ಮೇಲೆ ನಿನಗೆ ಒಂದು ಸಣ್ಣ ಸಮಸ್ಯೆಯಿಂದ ದೇವರು ತಪ್ಪಿಸೋದಿಲ್ವಾ? ಸಣ್ಣ ಪುಟ್ಟ ರೋಗದಿಂದ ತಪ್ಪಿಸೋದಿಲ್ವಾ? ಸಣ್ಣ ಪುಟ್ಟ ಸಾಲಗಳಿಂದ ತಪ್ಪಿಸೋದಿಲ್ವಾ? ನಮ್ಮ ಜನರು ಕಷ್ಟ ಬಂದ್ರೆ ಸಾಕು, ದೇವರನ್ನೇ ನಾವು ದೂಷಿಸ್ತಾರೆ, ದೇವ ಜನರ ವಿರೋಧವಾಗೇ ಮಾತಾಡ್ತಾರೆ. ಹಲೋ, ನಿನ್ನ ನಂಬಿಕೆ ಹೆಂಗಿದೆ? ಸಮಸ್ಯೆಗಳು ಬಂದಾಗ ಶದ್ರಕ್ ಮೇಷಕ್ ಅಬೇದ್ನೆಗೋ ಹತ್ರ ಇದ್ದೀರಾ ನೀವು? ಏನ್ ಸಂಭವಿಸಿದ್ರು ಸಂಭವಿಸಲಿ, ನಾನು ದೇವರಿಗಾಗಿ ಜೀವಿಸ್ತೇನೆ ಅಂತ ಇದ್ದೀರಾ? ಇಲ್ಲ. ಕಷ್ಟ ಬರುವಾಗ ಆ ಕಷ್ಟದ ಬಗ್ಗೆನೇ ಮಾತಾಡ್ತೇವೆ, ಕಷ್ಟದ ಬಗ್ಗೆನೇ ಚಿಂತಿಸ್ತೇವೆ. ಹಿಂಗಿದ್ದಾಗ ಪ್ರಿಯರು, ದೇವ್ರು ಎಲ್ಲಿ ಕಾರ್ಯ ಮಾಡ್ತಾರೆ? ದೇವ್ರು ಅದ್ಭುತ ಮಾಡಿದ್ರೆ ಹೆಂಗೆ ಮಾಡ್ತಾರೆ? ಆದ್ರೆ ಈ ಜನರು ಹಂಗೆ ಮಾಡ್ಲಿಲ್ರಿ. ನೀವು ನಮ್ಮನ್ನು ಸಾಯಿಸಿದ್ರು ಪರವಾಗಿಲ್ಲ ರಾಜ, ನಾವು ಮಾತ್ರ ದೇವರನ್ನು ಬಿಟ್ಟು ಯಾರನಿಗೆ ಅಡ್ಡ ಬೀಳುದಿಲ್ಲ. ಆಗ ಅವ್ರನ್ನ ಹೊರಗಡೆ ಕರೀತಾರೆ. ಆ 3 ಜನರನ್ನ ಹೊರಗಡೆ ಕರೆಯುವಾಗ 3 ಜನರು ಹೊರಗಡೆ ಬರ್ತಾರೆ. 4 ಬರುದಿಲ್ಲ, 3 ಜನ ಹೊರಗೆ ಬರ್ತಾರೆ. ಮತ್ತೆ ಆ 3 ಜನ ಬರುವಾಗ ರಾಜ ಅವ್ರ ಪೂರ ಸುತ್ತಲೂ ನೋಡ್ತಾನೆ, ಮುಟ್ತಾನೆ, ಸ್ಮೆಲ್ ನೋಡ್ತಾನೆ. ಅವನು ಹೇಳ್ತಾನೆ, ಸುಟ್ಟಿದ ಒಂದು ಕಲೆನೂ ಇಲ್ಲ,
ಬೆಂಕಿ ಸುಟ್ಟಂತ ವಾಸನೆ ಕೂಡ ಇಲ್ಲ, ಕೂದಲು ಸುಟ್ಟಿಲ್ಲ, ಏನೂ ಆಗಿಲ್ಲ. 7ರಷ್ಟು ಬೆಂಕಿ ಹಾಕಿದ್ರು ಇವ್ರಿಗೆ ಏನೂ ಆಗಿಲ್ಲ. ಹಲೋ, ಏನ್ ಅರ್ಥ ಗೊತ್ತಾ? ಸಮಸ್ಯೆಗಳು ನಿನ್ನ ಲೈಫಲ್ಲಿ ಬರ್ತದೆ. ನೀನು ಇಂಥ ಸಮಸ್ಯೆಯಲ್ಲಿ ಇದ್ದೀಯ ಅಂತ ಯಾರು ಕೂಡ ನಂಬಕ್ಕಾಗುದಿಲ್ಲ. ಹಂಗೆ ದೇವರು ಅದನ್ನು ಬದಲಾಯಿಸ. ನೀನು ಕಷ್ಟದಲ್ಲಿ ಹಾದೋಗಿರ್ತೀಯ, ರೋಗದಲ್ಲಿ ಹಾದೋಗಿರ್ತೀಯ, ದೇವರನ್ನ ಅದರಿಂದ ಬಿಡುಗಡೆ ಕೊಟ್ಟಾಗ ಜನನು ಸಹ ಗುರುತಿಡಿಸುದಿಲ್ಲ ಇಂಥ ಕಷ್ಟದಲ್ಲಿ ಇವರಿದ್ರ. ಯಾಕಂದ್ರೆ ಅದು ಸ್ಮೆಲ್ ಕೂಡ ಬರದಂಗೆ ದೇವರು ಎಲ್ಲವನ್ನ ನಡೆಸಿದ್ರು. ಸ್ಮೆಲ್ ಅಂದ್ರೆ ಏನು ಗೊತ್ತಾ? ಇಂಥದ್ದು ನಿನ್ನ ಜೀವಿತದಲ್ಲಿ ಆಗಿದೆ ಅನ್ನೋದು ಸಹ ನಿನಗೆ ಗೊತ್ತಿರುವುದಿಲ್ಲ. ಅಂತ ರೀತಿಯಲ್ಲಿ ದೇವ್ರ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ. ನೀನು ಇಷ್ಟ ಕಷ್ಟದಲ್ಲಿ ಇದ್ದು ಅನ್ನೋದು ಕೂಡ ನಿನ್ ನೆನಪಿಗೆ ಬರುವುದಿಲ್ಲ. ಅಂತ ರೀತಿಯಲ್ಲಿ ದೇವ್ರ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ. ಅದೇ ನಮ್ಮ ದೇವರು. ಸಮಸ್ಯೆಗಳು ಬಂದಾಗ ನಾನು ಹೇಳ್ತೇನೆ, ಗುಣಗುಟ್ಟೆ ಹೋಗ್ಬೇಡ್ರಿ. ಇಸ್ರಾಯೇಲರಿಗೆ ಹೆಂಗೋ ಬಿಡುಗಡೆ ಆಯ್ತಂತ ಓಡಿ ಬಂದ್ರು, ಆದ್ರೆ ಮಾರ್ಗ ಕಾಣದೆ ಹೋಯ್ತು. ಮತ್ತೆ ಫರೋಹನ ಬೆನ್ನತ್ತಿ ಬಂದ, ಸಮುದ್ರದ ಬಂಧದಲ್ಲಿ ನಿಂತಿದ್ದಾರೆ, ಮಾರ್ಗಗಳಿಲ್ಲ. ಅಯ್ಯೋ ದೇವರೇ, ಮತ್ತೆ ನಾವು ಸೆರೆಗೆ ಹೋಗ್ಬೇಕಲ್ಲ, ಅಯ್ಯೋ ದೇವರೇ ಮತ್ತೆ ಸೆರೆಗೆ ಹೋಗ್ಬೇಕಲ್ಲ ಅನ್ನುವಾಗ ಎಲ್ಲರೂ ಮೋಶೆಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮೋಶೆ ಮಾಡಿದ್ ಒಂದೇ, ದೇವರೇ ಅಂತ ಪ್ರಾರ್ಥನೆ ಮಾಡ. ದೇವರು ಹೇಳಿದ್ದೇನು ಗೊತ್ತಾ? ಮೋಶೆ, ಇನ್ನೇನ್ ಪ್ರೇಯರ್ ಮಾಡ್ತೀಯ? ನಾನು ನಿನ್ ಜೊತೆಗಿದ್ದೇನಲ್ಲ, ನಾನು ಈ ಸಮಸ್ಯೆ ತಂದಾಕಿದ್ದೆ ಅದಕ್ಕೆ ಗೊತ್ತಾ? ಮುಂದೆ ಇಡೀ ಮನಕುಲಕ್ಕೆ ಗೊತ್ತಾಗಬೇಕು ನನ್ನ ದೇವರು ಸಮಸ್ಯೆಗಳನ್ನ ಬಿಡಿಸಲು ಏನೆಲ್ಲ ಮಾಡ್ಬೋದಂತ. ದೇವರು ಸುಮ್ಮನೆ ಅವ್ರನ್ನ ಕೆಂಪು ಸಮುದ್ರಕ್ಕೆ ಬಂದು ನೆಲೆಸಲಿಲ್ಲ, ಸುಮ್ಮನೆ ಅವ್ರನ್ನ ಭಯಪಡಿಸ್ಲಿಲ್ಲ. ನೆಲೆಸಿದ್ದೇ ಈ ಅದ್ಭುತ ಇನ್ನು ಮುಂದೆ ಎಂದಿಗೂ ಆಗಿರುವುದಿಲ್ಲ, ಯಾರು ಮಾಡೋಕ್ಕಾಗೋದಿಲ್ಲ ಅಂತ ಅದ್ಭುತ ಜನರು ನೋಡುವುದಕ್ಕಾಗಿ. ಆ ಜನರು ಸಮುದ್ರದ ಕಡೆ ಬರೆದಿದ್ರೆ ಈ ಅದ್ಭುತ ಆಗ್ತಿರ್ಲಿಲ್ಲ. ದೇವರು ಅದ್ಭುತ ಮಾಡಬೇಕಾದ್ರೆ ಕೆಲಸ ಸಮಸ್ಯೆಗಳು ತಂದಾಕ್ತಾನೆ. ಆ ಸಮಸ್ಯೆ ಅಲ್ಲಿ ಬರುವಾಗ ನಾವು ನೋಡ್ತೇವೆ, ಮೂಡನಿಂದ ಭಯಂಕರವಾದ ದೊಡ್ಡ ಬಿರುಗಾಳಿ ಬೀಸಿ ಆ ಸಮುದ್ರವನ್ನೇ ಏನ್ ಮಾಡ್ತು? ವಿಭಾಗ ಮಾಡ್ತು. ಇಂಥ ಅದ್ಭುತ ಲೈಫಲ್ಲೇ ಯಾರು ನೋಡಕ್ಕಾಗುದಿಲ್ಲ. ಅಂತ ಅದ್ಭುತ ಆಯ್ತು ಯಾವಾಗಂದ್ರೆ ದೇವ ಮಕ್ಕಳಿಗೆ ಸಮಸ್ಯೆ ಬಂದಾಗ. ಸಮಸ್ಯೆನೇ ಬರದೆ ಅದ್ಭುತ ಎಲ್ಲಾಗತ್ತೆ? ಅದಕ್ಕೆ ಪಕ್ಕದವ್ರಿಗಡ್ರಿ, ನಿಮ್ಮ ಸಮಸ್ಯೆ ಅದ್ಭುತವನ್ನ ತಗೊಂಡ್ಬರ್ತದೆ. ಸುಮ್ಮನೆ ಸಮಸ್ಯೆಗಳು ಬಂದಾಗ ಅಳಬೇಡ್ರಿ. ಸಮಸ್ಯೆ ಏನಾಗ್ತದೆ? ಅದ್ಭುತವನ್ನ ಮಾಡ್ತದೆ. ಅದಕ್ಕಾಗಿ ಅಕ್ಸೆಪ್ಟ್ ಪ್ರಾಬ್ಲಮ್ಸ್ ಆಸ್ ಅ ಪಾರ್ಟ್ ಆಫ್ ಲೈಫ್. ಅವು ಸಮಸ್ಯೆಗಳು ಬಂದಾಗ ಕೇವಲ ಅದನ್ನೇನಂತ ತಿಳ್ಕೊಡ್ರಿ, ಜೀವನದಲ್ಲಿ ಇವೆಲ್ಲ ಆಗುದೇ, ಹೋರಾಟಗಳು ಬರುವುದೇ, ಸಮಸ್ಯೆಗಳು ಬರುವುದೇ. ಸಮಸ್ಯೆ ಬಂದಾಗಲೂ ಸಂತೋಷವಾಗಿದೆ, ಸಮಸ್ಯೆ ಬಂದಾಗಲೂ ಆನಂದಕರವಾದ ಅನಿಸಿದೆ, ಸಮಸ್ಯೆಗಳು ಬಂದಾಗಲೂ ಸ್ಮೈಲ್ ಮಾಡಿ. ಎಷ್ಟು ಜನರು ನಗಕ್ಕೆ ಬರ್ತದೆ? ನಗರ ನೋಡೋಣ. ಈಗಲ್ಲ, ಸೇಮ್ ಸಮಸ್ಯೆ ಬಂದಾಗ ಇದೇ ತರ ಸ್ಮೈಲ್ ಮಾಡ್ತೀರಾ? ಯಾರು ಇವೆಲ್ಲ ಲೈಫಲ್ಲಿ ಬರುದೇ ಅಂತ ತಿಳ್ಕೊಳ್ತಾರೋ ಅವರು ಸ್ಮೈಲ್ ಮಾಡ್ತಾರೆ, ಇಲ್ಲಾಂದ್ರೆ ಸ್ಮೈಲ್ ಮಾಡಿ. ಸಮಸ್ಯೆ ಇವತ್ತು ಹೊಸದ ಇದು ನೋಡ್ರಿ. ಈಗ ಯಾರಾದ್ರೂ ಫಸ್ಟ್ ಟೈಮ್ ಒಂದು ಜೋಕ್ ನೋಡ್ರಿ ನೀವು ಟಿವಿಯಲ್ಲಿ, ಅವಾಗ ಭಾಳ ನಗ್ತೀರಿ ಅಲ್ಲ? ಅದೇ ಜೋಕನ್ನ ಮತ್ತೊಂದು 10 ಸರಿ ನೋಡ್ರಿ, ನಗ್ತೀರಿ. ಗೊತ್ತಿದೇ ಇರ್ತದಲ್ಲ ಇದು. ಒಂದು 10 ಸರಿ ಅದನ್ನೇ ಪದೇ ಪದೇ ಜೋಕ್ ನೋಡ್ರಿ, ನಗು ಬರುದಿಲ್ಲ ಅವಾಗ. ಯಾಕೆ ಹೇಳ್ರಿ? ನಾನು ಹೇಳೋದೇನಂದ್ರೆ, ಆ ಪದೇ ಪದೇ ಬರೋ ನೋಡುವಂತ ಜೋಕಿಗೆ ನೀವು ನಗುದಿಲ್ಲ, ಪದೇ ಪದೇ ಬರೋ ಸಮಸ್ಯೆಗೆ ಯಾಕೆ ಹೇಳ್ತೀರಿ? ಹಾಗಾದ್ರೆ ಫಸ್ಟ್ ಟೈಮ್ ನೋಡುವಾಗ ನಗ್ತೀರಿ, ಅದನ್ನೇ 10 ಸರಿ ನೋಡುವಾಗ ನಗುದಿಲ್ಲ. ಹಾಗೆ ಫಸ್ಟ್ ಟೈಮ್ ಸಮಸ್ಯೆ ಬಂದಾಗ ಓಕೆ ಪ್ರಾಬ್ಲಮ್ ಬಂತಲ್ಲ ಅಂತ, ಸಮಸ್ಯೆಗಳು ಪದೇ ಪದೇ ಬರ್ತದೆ, ಮತ್ತೆ ಅದಕ್ಕೆ ಯಾಕೆ ಹೇಳೋದು? ಸಮಸ್ಯೆಗಳು ಬಂದ ಆಗಲೂ ಕೇವಲ ಅದನ್ನ ಆನಂದಕರವಾದದ್ದನ್ನು ನೆನೆಸ್ಬೇಕು. ಏನಂತಂದ್ರೆ ಆನಂದಕರವಾದದ್ದು. ನೀನು ಯಾವಾಗ ನಿನ್ನ ಲೈಫಲ್ಲಿ ಆನಂದವನ್ನು ಕಳ್ಕೊಳ್ತಿ, ಅರ್ಥ ತಿಳ್ಕೊಡ್ರಿ, ಅದೇ ನಿನ್ನನ್ನು ಅರ್ಧ ಸಾಯಿಸ್ತಾರೆ. ಯಾವ ವ್ಯಕ್ತಿ ಸಂತೋಷವಾಗಿರುವುದಿಲ್ಲ ಆಟೋಮೆಟಿಕ್ ಆಗಿ ಜೀವಿತದಲ್ಲಿ ಸ್ವರ್ಗೆ ಹೋಗ್ತಾನೆ, ಕೊರಗ್ತಾನೆ. ಯಾವನು ಸಂತೋಷವಾಗಿರ್ತಾನೆ ಅವನು ಊಟ ಇಲ್ಲಂದ್ರೂ ದಪ್ಪಾಗ್ತಾನೆ. ಒಬ್ರು ಹೇಳ್ತಾರೆ, ಸ್ಮಶಾನದಲ್ಲಿರೋ ಬೆಂಕಿ ಮನುಷ್ಯನ ಒಂದೇ ಸಲ ಸುಟ್ಬಿಡ್ತದ. ಆದ್ರೆ ಚಿಂತೆ ಅನ್ನುವಂಥ ಬೆಂಕಿ ದಿನಾ ಸುಡ್ತಂತ ಮನುಷ್ಯ. ದಿನಾ ಸುಟ್ಟು ಏನಾಗ್ತಾನೆ ಅವನು? ಮುಖಾನೇ ಹೇಳ್ತದೆ ಏನೋ ಪ್ರಾಬ್ಲಮ್ ಇದೆ ಅವನಿಗೆ. ಯಾಕೆ ಹೇಳ್ರಿ? ಮುಖನೂ ಚಿಂತೆಯಿಂದ ಇರ್ತದೆ. ಯಾರ ಜೊತೆ ಮುಖದಲ್ಲಿ ಇದೇ ಇರೋದಿಲ್ಲ. ಜನನೇ ತಿಳ್ಕೊಂಬಿಡೋಕೆ ಏನೋ ಪ್ರಾಬ್ಲಮ್ ಇದೆ ಅವರಿಗೆ. ಅವಾಗ ದೇವರು ಅದ್ಭುತ ಮಾಡೋದಿಲ್ಲ. ದಾವೀದನು ಗೋಲಿಯಾತ ಬರುವಾಗ ಭಯದಿಂದ ಓಡೋಗ್ಲಿಲ್ಲ, ನಕ್ಕಾಗ ಅವನು ಹೇಳ್ತಾನೆ, ಏನು ನನ್ನ ನಾಯಿ ಮಾಡಿ ಏನಂತ ಅವನು. ಯಾರು? ಗೋಲಿಯಾತ. ಹೌದು, ನಿನ್ ನಾಯಿನೇ. ಸಮಸ್ಯೆ ಬಂದಾಗ ನಗ್ತಾ ಇದ್ದಾನ ಅವನು. ಯಾರು? ದಾವೀದ. ಇದೇನ್ ತೋರಿಸ್ತದೆ?
ದೇವ್ರ ಮುಂದೆ ಸಮಸ್ಯೆ ಏನೂ ಅಲ್ಲ. ನಾಚಿಕೆ ಆಗ್ತದೆ. ಅಲ್ಲಿ ಗೋಲಿಯಾತನಿಗೆ ನಾಚಿಕೆ ಆಯ್ತು. ಅವನು ಕೇಳ್ತಾನೆ, ನನ್ನ ನಾಯಿ ಮಾಡಿ ಏನಂತ ನಾವು ಅಂದ್ರೆ ಏನು, ಅಷ್ಟು ಅಪಹಾಸ್ಯ ಮಾಡ್ತಾ ಇದ್ದಾನೆ ಅವನಿಗೆ. ಅವನ ನೋಡಿ ಜನ ಎದುರ್ತಾರೆ, ಇವನು ಮಾತ್ರ ನಗ್ತಾ ಇದ್ದಾನೆ ನೋಡಿ. ಯಾಕೆ? ಅವನಿಗೆ ಗೊತ್ತಿದೆ, ನನ್ನಲ್ಲಿರುವ ಆತ ನಿನಗಿಂತ ದೊಡ್ಡವನಾಗಿದ್ದಾನೆ. ನೀನು ಭಯಂಕರ ದೊಡ್ಡದಿರ್ಬೋದು, ಆದ್ರೆ ನನ್ನಲ್ಲಿರುವ ಆತ ನಾವು ನಿನಗಿಂತ ದೊಡ್ಡವನು. ಯಾರಿಗೆ ಸತ್ಯ ಗೊತ್ತಿರ್ತದೆ ಅವರು ನಗ್ತಾರೆ, ಸ್ಮೈಲ್ ಮಾಡ್ತಾರೆ. ಸಮಸ್ಯೆ ಬಂದಾಗಲೂ ಮುಖದಲ್ಲಿ ನಗು ಇರ್ತದೆ. ಆ ನಗುನೇ ಹೇಳ್ತದೆ ನಿನ್ನ ನಂಬಿಕೆ ಎಷ್ಟಿದೆ ಅಂತ. ನಿನ್ನಲ್ಲಿ ನಗು ಇಲ್ಲ ಅಂದ್ರೆ ನಿನ್ನ ನಂಬಿಕೆ ತೋರಿಸ್ತದೆ ನೀನು ಸರಿಯಾಗಿ ದೇವರು ನಂಬ್ತಾ ಇಲ್ಲ. ಯಾರು ನಂಬುತ್ತಾರೋ ಅವ್ರು ದೇವರನ್ನೇ ದೃಷ್ಟಿಸ್ತಾರೆ. ನಿನಗೆ ಡಿಸ್ಟರ್ಬ್ ಮಾಡುವ ಅನೇಕ ಸಂಗತಿಗಳಿದೆ. ಅದೇ ನಾವು ಹೇಳ್ತಾರೆ ಇಬ್ರಿಯ 12:1, ಏನು ನಮಗೆ ಅಭ್ಯಂತರ ಪಡಿಸುವ ಅನೇಕ ಸಂಗತಿಗಳಿದೆ, ಬಟ್ ಇವು ಯಾವನ್ನ ನೋಡ್ಬೇಡ್ರಿ. ಸಮಸ್ಯೆಗಳೇ ನಿಮ್ಮನ್ನು ಅಭ್ಯಂತರ ಪಡಿಸು, ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದು. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರನ್ನ ದೃಷ್ಟಿಸು. ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವ ಆತನ ಯೇಸುವನ್ನೇ ದೃಷ್ಟಿಸು. ನಿನಗೆ ನೇಮಕ ಮಾಡಿದ ಊಟವನ್ನ ಸ್ಥಿರಚಿತ್ತದಿಂದ. ಅರ್ಥ ಏನು? ಸಮಸ್ಯೆಗಳು ನೋಡಬೇಡ, ದೇವರನ್ನ ನೋಡು. ಏನ್ ಹೇಳ್ರಿ? ಸಮಸ್ಯೆಗಳು ಬರುವಾಗ ಸಮಸ್ಯೆಗಳು ನೋಡ್ಬೇಡ್ರಿ, ದೇವರನ್ನ ನೋಡ್ರಿ. ಯಾವ ವ್ಯಕ್ತಿಗೆ ಸಮಸ್ಯೆ ಬಂದಿಲ್ಲ ಹೇಳ್ರಿ? ಯೋಸೇಫನು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಸಮಸ್ಯೆಗಳ ಮೂಲಕನೇ ಆದ. ದಾವೀದನು ಅರಸನಾಗ್ಬೇಕಾದ್ರೆ ಸಮಸ್ಯೆಗಳ ಮೂಲಕನೇ ಆದ. ಇಸ್ರಾಯೇಲರು ವಾಗ್ದಾನ ದೇಶ ಸೇರ್ಬೇಕಾದ್ರೆ ಸಮಸ್ಯೆಗಳ ಮಧ್ಯದಲ್ಲೇ ಸೇರಿದ್ರು. ಸಮಸ್ಯೆ ಬಂದಾಗಲೇ ನಮ್ಮ ಅಂತ್ಯವು ಶ್ರೇಷ್ಠವಾಗಿದೆ. ಎಲ್ಲಿ ಮಟ್ಟ ನೀವು ಸಮಸ್ಯೆಗಳನ್ನ ಕೇವಲ ಅದು ಅವಕಾಶತೆ ತಿಳ್ಕೊಳ್ಳೋದಿಲ್ಲ, ಅಲ್ಲಿ ಮಟ್ಟ ದೇವರು ನಿಮ್ಮನ್ನು ಅದನ್ನು ತಪ್ಪಿಸೋದಿಲ್ಲ. ಯೋಸೆಫನ ಲೈಫ್ ಮನೆಗೆ ಹೋಗಿ ಮತ್ತೊಂದ್ಸರಿ ಹೋದ್ರಿ, ಅವನು ಪಟ್ಟಷ್ಟು ಕಷ್ಟ ಯಾರೂ ಪಟ್ಟಿಲ್ಲ. ಆದ್ರೆ ಅವನ ಅಂತ್ಯ ಏನಾಯ್ತು? ಪ್ರಧಾನಮಂತ್ರಿನೇ ಆದ. ದೇವರು ಏನು ಅವನ ಬಗ್ಗೆ ವಾಗ್ದಾನ ಮಾಡಿದ್ರು ಅದನ್ನು ದೇವರು ನೆರವೇರಿಸ್ತಾನೆ. ಅದಕ್ಕೆ ನನ್ನ ದೇವರು ನಂಬಿಗಸ್ತ. ಆತನು ಏನ್ ಹೇಳ್ತಾನೆ ಮಾಡದೆ ಬಿಡುವುದಿಲ್ಲ. ನಿನ್ನ ಬಗ್ಗೆ ದೇವರು ಏನ್ ಹೇಳಿದ್ರೆ ನಿನಗೆ ಗೊತ್ತಿದೆ. ನಾನು ನಿನ್ನ ಸಂಗಡ ಇದ್ದುಕೊಂಡು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ, ನಿನ್ನನ್ನು ಉದ್ಧಾರ ಮಾಡೇ ಮಾಡ್ತೇನೆ. ನಾನೇ ನಿನಗೆ ಯೆಹೋವ ರಾಫಾ, ನಿನಗೆ ಆರೋಗ್ಯ ಕೊಡ್ತೇನೆ. ನಿನಗೆ ಜನ 100 ಬಯಸಲಿ, ಬಟ್ ನಾನು ಮಾತ್ರ ನಿನಗೆ ಕೇಡು ಬಯಸುವುದಿಲ್ಲ, ನಿನಗೆ ಒಳ್ಳೆಯದನ್ನೇ ಬಯಸ್ತೇನೆ. ಸೊ ದೇವ್ರು ಹೇಳಿದ ಮೇಲೆ ಅದನ್ನು ಮಾಡೇ ಮಾಡ್ತಾನೆ. ಬಟ್ ಅದ್ರ ಮಧ್ಯದಲ್ಲಿ ಸಮಸ್ಯೆಗಳು ಬರ್ತದೆ. ಈ ಸಮಸ್ಯೆಗಳ ಮಧ್ಯದಲ್ಲಿ ನಾವು ನಂಬಿಕೆ ಉಳ್ಳವರಾಗಿದ್ರೆ, ನಗುವಂಥವರಾಗಿದ್ರೆ, ಅದನ್ನು ಕೇವಲ ಆನಂದಕರವಾದಂತೆ ಅನಿಸಿದ್ರೆ ಖಂಡಿತವಾಗಿಯೂ ದೇವರು ನಿಮ್ಮ ಲೈಫಲ್ಲಿ ಅದ್ಭುತ ಮಾಡಿ. ಓಕೆ, ನಾವು ಇದನ್ನ ತಿಳ್ಕೊಂಡು ಪ್ರಾರ್ಥನೆ ಮಾಡೋಣ.